ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಾನು ಕಲ್ಲುಕಂಬ ಪಂಪಾಪತಿ ಅಂತೇಳಿ, ನಾನು ಬಳ್ಳಾರಿ ನಿವಾಸಿ. ಬಳ್ಳಾರಿಯಲ್ಲಿ ವಾಸವಾಗಿದ್ದೇನೆ. ಮೂಲತಃ ನಾನು ಹೊಸಪೇಟೆ ತಾಲೂಕಿನ ಅನಂತಶಯನಗುಡಿ ಗ್ರಾಮದಲ್ಲಿ ಹುಟ್ಟಿದ್ದು 1955ರಲ್ಲಿ. ಪ್ರಾಥಮಿಕ ವಿದ್ಯಾಭ್ಯಾಸ ಕೂಡ ಅನಂತಶಯನಗುಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮದಾಯಿತು. ನಂತರ ಪ್ರೌಢಶಾಲೆ ವ್ಯಾಸಂಗ ಹೊಸಪೇಟೆಯ ಸರ್ದಾರ್ ಪಟೇಲ್ ಮೆಮೋರಿಯಲ್ ಮುನ್ಸಿಪಲ್ ಹೈಸ್ಕೂಲ್ ಬಳ್ಳಾರಿ ರಸ್ತೆಯಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಆಯಿತು. ತದನಂತರ ನಾವು ಕಾಲೇಜಿಗೆ ಸೇರಲಿಕ್ಕೆ ಆಗಲಿಲ್ಲ. ಆರ್ಥಿಕವಾಗಿ ತುಂಬ ಬಡ ಕುಟುಂಬದ ನಾವು ಫೀಸ್ ಕಟ್ಟಲಿಕ್ಕೆ ಆಗಲಿಲ್ಲ. ಹೈಸ್ಕೂಲಲ್ಲಿದ್ದಾಗ ಒಂದು ವ್ಯವಸ್ಥೆ ಇತ್ತು. ಈ ಕಾಡು ಕುರುಬ ಅಂತೇಳಿ ನಮಗೆಲ್ಲ ಪ್ರಮಾಣ ಪತ್ರ ಕೊಡ್ತಾ ಇದ್ರು. ಆ ಪ್ರಮಾಣ ಪತ್ರದ ಆಧಾರದ ಮೇಲೆ ವಿತೌಟ್ ಫೀ ನಾವು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲಾಯಿತು. 1970-71ರಲ್ಲಿ ಕಾಲೇಜಿಗೆ ಸೇರಬೇಕಾದಾಗ ನಾವು ವಿಜಯನಗರ ಕಾಲೇಜಿಗೆ ಸೇರಬೇಕಂತ ಹೋದ್ವಿ. ಅಲ್ಲಿ ಫೀಸ್ ಕಟ್ಟಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇರಲಿಲ್ಲ. ನಮಗೆ ತಾಯಿ ಇರಲಿಲ್ಲ, ತಂದೆ ಇರಲಿಲ್ಲ. ನೋಡ್ಕೊಳ್ಳುವಂಥ ನಮ್ಮ ತಾತ ಕೂಲಿ ಮಾಡಿ ಬದುಕ್ತಾ ಇದ್ರು. ಅವರಿಗೆ ನಮ್ಗೆ ಊಟ ಕೊಡೋದೇ ಕಷ್ಟ ಆಗಿತ್ತು. ಇನ್ನು ಈಗ ನನಗೆ ಅನ್ನಭಾಗ್ಯ, ಸರ್ಕಾರಿ ಪ್ರಯೋಜನಗಳು ಯಾವುವೂ ಇರಲಿಲ್ಲ. ಶಾಲೆ, ಕಾಲೇಜು, ಹೈಸ್ಕೂಲು ಇಲ್ಲೆಲ್ಲ ವಿದ್ಯಾರ್ಥಿ ನಿಲಯಗಳನ್ನು ದೇವರಾಜ ಅರಸು ಅವರು ಬಂದ ಮೇಲೆ ಮಾಡಿದ್ದಾರೆ. ಅಲ್ಲಿವರೆಗೆ ಅನುಕೂಲ ಇರಲಿಲ್ಲ. ಆ ಕಲ್ಪನೆ ಕೂಡ ಇರಲಿಲ್ಲ. ಕೇವಲ ಈ SCಗಳಿಗೆ ಮಾತ್ರ ಇತ್ತು. ಅವಾಗ STಗಳಿಗೆ ಇರಲಿಲ್ಲ. ನಾವು ST ಅಂತ ಓದಿದ್ರು ಕೂಡ ನಮಗೆ ಪ್ರಯೋಜನಗಳ ಬಗ್ಗೆ ಪರಿಣಾಮ ಕೂಡ. ಯಾಕಂದರೆ ನಾವು ನಮ್ಮ ಇಡೀ ವಂಶಸ್ಥರಲ್ಲೇ ನಮ್ಮ ಪೂರ್ವಜರು ಯಾರು ಕೂಡ ಈ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಲ್ಲ. ಅವ್ರು ಯಾರಿಗೂ ಸರ್ವೆ ನಂಬರ್ಗಳಿದ್ದಿಲ್ಲ, ಡೋರ್ ನಂಬರ್ಗಳಿದ್ದಿಲ್ಲ, ಮನೆಯಲ್ಲಿ ಸುಸ್ಥಿತಿ ಇರಲಿಲ್ಲ, ಪೂರ್ವಾರ್ಜಿತ ಆಸ್ತಿ ಇರಲಿಲ್ಲ. ಹಾಗಾಗಿ ಎಲ್ಲರೂ ಕೂಲಿ ಮೇಲೇ ಅವಲಂಬನೆ ಆಗಿರ್ತಕ್ಕಂಥವ್ರು. ನಾವು ಕೂಡ ಪ್ರಾಥಮಿಕ ಶಾಲೆಯಲ್ಲಿದ್ದಾಗಲೂ ಕೂಡ ಬಹುಶಃ ಒಂದು 10-12 ವರ್ಷದವರು 5ನೇ ಕ್ಲಾಸ್ ಇರ್ಬೋದು ಅಂದ್ಕೊಂತೀನಿ ನಾನು. 5ನೇ ಕ್ಲಾಸ್ಲಿಂದ 5, 6, 7, 8, 9 SSLCವರೆಗೂ ಕೂಡ ನಾವು ಕೂಲಿ ಹೋಗ್ತಾ ಇದ್ವಿ. ಶನಿವಾರ ಆಯ್ತವಾರ ರಜಾ ದಿನಗಳಲ್ಲಿ, ಈ ದಸರಾ ರಜೆಗಳಲ್ಲಿ ಮತ್ತು ಈ ಮಾರ್ಚ್ ತದನಂತರ ಬೇಸಿಗೆ ಕಾಲದ ರಜೆಗಳಲ್ಲಿ ಕೂಡ ನಾವು 8 ಆಣೆ ಕೂಲಿ ಕೊಡ್ತಿದ್ರು. ಅವಾಗ ಅದೇ ನಮಗೆ ದೊಡ್ಡ ಅಮೌಂಟ್. ಅವಾಗ ಅದಕ್ಕೆ ಪಾಟಿ ಚೀಲ ತಗೊಳ್ಳಿಕ್ಕೆ ನಮ್ಗೆ ಹೈಸ್ಕೂಲಾಗ ಪುಸ್ತಕಗಳು ಇರ್ತಿದ್ವು ಜಾಸ್ತಿ. ಪುಸ್ತಕಗಳು ಇಟ್ಕೊಳ್ಳೋಕೆ ಕೂಡ ನಮಗೆ ಚೀಲ ತಗೋಬೇಕಂದ್ರೆ ಕೂಡ ನಾವು ಕೂಲಿಗೆ ಹೋಗಿ ತಗೋಬೇಕಾಗ್ತಿತ್ತು. ದೂರದ ಮಗಾಣಿ ಕೆಲಸಗಳು ಕೂಲಿ ಬೇಕಾದಷ್ಟು ಸಿಗ್ತಾ ಇದ್ವು. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಇದ್ರು ಒಬ್ರು, ಆಮೇಲೆ ನಮ್ಮ ಚಿಕ್ಕಮ್ಮನವ್ರು ಇದ್ರು. ಅವರೆಲ್ಲ ಕೂಲಿ ಮೇಲೆ ಅವಲಂಬನೆಗಳು. ಅವ್ರ ಜೊತೆಗೆ ನಾವು ಕೂಡ ಕೂಲಿ ಹೋಗಿ ಕೆಲಸ ಕೂಲಿಗೆ ಅನುಕೂಲ ಮಾಡ್ಕೊಳ್ತಿದ್ವಿ. ಆ ಕಾಲೇಜ್ಗೆ ಸೇರಿಸುವ ಅಷ್ಟೊತ್ತಿಗೆ ಅವ್ರ ಮದುವೆಗಳಾಗ್ಬಿಟ್ಟವು. ನಮ್ಮ ಅಕ್ಕವ್ರ ಮದುವೆ ನಮ್ಮ ಚಿಕ್ಕಮ್ಮನವ್ರು ಮಾಡಿಕೊಟ್ರು, ನಮ್ಮ ತಾತ ಅವರು ಮಕ್ಕಳ ಮದುವೆ ಮಾಡ್ಕೊಂಡ್ಬಿಟ್ರು. ಯಾರಿಲ್ಲ, ಕೊನೆಗೆ ತಾತ ನಾನು ಇಬ್ಬರೇ ಆಗಿಬಿಟ್ಟಿವಿ. ಆಗ ಕಾಲೇಜ್ ಸೇರ್ಲಿಕ್ಕೆ ಆಗಲಿಲ್ಲ. ಈ ಬಳ್ಳಾರಿ ಒಂದು ಅಳತೆಯಲ್ಲಿನೇ ನಗರ ಮಹಾನಗರೂಪ ಅಲ್ಲಿ ನಮ್ಮ ಚಿಕ್ಕಮ್ಮವರು ವಾಸವಾಗಿದ್ದರು. ಗಂಗಮ್ಮ ಅಂತೇಳಿ ಅವ್ರ ಹೆಸರು. ಅವ್ರ ಗಂಡ ನಿಂಗಪ್ಪ ಅಂತ, ಡಾಣಿ ನಿಂಗಪ್ಪ ಅಂತಿದ್ರು. ಅವರು ಕೂಡ ಬಡವರು. ಅವ್ರ ಸಹಾಯ ಮಾಡ್ಬೋದು ಅಂತ ಬಂದ್ವಿ. ಅವ್ರಿಗೂ ಪರಿಸ್ಥಿತಿ ಪಾಪ ಇರಲಿಲ್ಲ. ಅವ್ರು ನಮ್ಮ ಮೇಲೆ ಭಾಳ ಜೀವ ಇದ್ದರು, ಆದರೆ ಅವ್ರಿಗೆ ಮಾಡಲಿಕ್ಕೆ ಇದ್ದಿಲ್ಲ. ಅವರು ಹಾಲು ವ್ಯಾಪಾರ ಮಾಡಿಕೊಂಡು ಬದುಕ್ತಾ ಇದ್ರು. ಆಗ ನಾವು ಅವ್ರ ಜೊತೆಗೆ ಇಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ. ಅವರು ನಮಗೆ ಸ್ವಲ್ಪ ಸ್ಪೋರ್ಟ್ಸ್ನಲ್ಲಿ, ನಾನು ಸ್ವಲ್ಪ ಕಬಡ್ಡಿ, ಖೋ ಖೋ ಎಲ್ಲ ಆಟಗಳನ್ನು ಆಡ್ತಾ ಇದ್ವಿ. ಹೈಸ್ಕೂಲಲ್ಲಿದ್ದಾಗ, ಪ್ರಾಥಮಿಕ ಶಾಲೆಯಲ್ಲಿದ್ದಾಗ. ನಮ್ಮ ಬಿಡುವಿನ ವೇಳೆ ಎಂಟರ್ಟೈನ್ಮೆಂಟ್ ಅಂದ್ರೆ ಈ ಆಟಗಳು. ಮೇಲೆ ಕೆಲಸನೂ ಇರಲಿಲ್ಲ, ಮನೆಗೆ ಹೇಳೋರು ಇರಲಿಲ್ಲ, ಕೇಳೋರು ಇಲ್ಲ. ನಮ್ಗೆ ಆಸಕ್ತಿ ಭಾಳ ಇತ್ತು. ಸೈಕಲ್ ನಮ್ಮ ಸ್ವಂತ ಸೈಕಲ್ ಇರಲಿಲ್ಲ. ಆದರೂ ಅವರು ಇದ್ರ ಮೇಲೆ ಸೈಕಲ್ ಕಲ್ತ್ಕೊಂಡಿದ್ವಿ. ಅವಾಗ ಅಡ್ಡ ಸೈಕಲ್ ಬಾಡಿಗೆ ಸಿಗ್ತಿತ್ತು. ಗಂಟೆಗೆ ಒಂದು ಆಣೆ ಮೊದಲು ಆರಂಭದಲ್ಲಿ, ಆಮೇಲೆ ಎರಡಾಣೆ ಆಯಿತು. ಹಿಂಗೆ ಅಡ್ಡಗಾಲ ಸೈಕಲ್ ಹೊಡೆದು ಆಮೇಲೆ ಸೈಕಲ್ಗಳಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ವಿ ನಾವು.
ಆ ಸ್ಲೋ ಸೈಕಲ್ ರೇಸು, ಆಮೇಲೆ ಈ ಸೈಕಲ್ ಆವಾಗ ಈ ನಾಗರ ಪಂಚಮಿಗಳಲ್ಲಿ ಜೂಜಾಟಗಳು ನಡೀತಾ ಇದ್ವು ಆ ಗ್ರಾಮದಲ್ಲಿ. ಸಾಮಾನ್ಯವಾಗಿ ಆ ಎಂಟರ್ಟೈನ್ಮೆಂಟ್ಗೆ ಎಲ್ಲರೂ ಮಾಡ್ತಿದ್ರು. ಹಂಪಿಗೆ ಸೈಕಲ್ ತುಳ್ಕೊಂಡು ಹೋಗಿ ಬರಬೇಕು. ಆಮೇಲೆ ಈ ಗುಂಡು, ನಾಗರ ಪಂಚಮಿಯಲ್ಲಿ ಗುಂಡು ಹೊಸಪೇಟೆ ಭಾಗದಲ್ಲಿ ಭಾಳ ಯಶಸ್ವಿ ಅದು. ಕಲ್ಲಿನ ಗುಂಡನ್ನು ಉಳಿಸೋದು 100 ಸಲ ಹೋಗಿ ಬರ್ತಿದ್ರು. ಆಮೇಲೆ ಎಲ್ಲ ಇದ್ದಲ್ಲಿ ಕೂಡ ಕೆಲವು ಪಾಯಿಂಟ್ಗಳು ಇಟ್ಕೊಂಡು ಕೊಣಾಕ್ನಳ್ಳಿ ದಿಬ್ಬ ಅಂತ ಇತ್ತು, ಅಲ್ಲಿ ಒಂದು ಕೊಂಡನಾಯಕನಹಳ್ಳಿ ಅಂತ ಬರ್ತದೆ ಕೊಂಡ ಇದರಲ್ಲಿ, ಅಲ್ಲಿವರೆಗೆ ಎಷ್ಟು ಸಲ ಹೋಗೋದು. ಹಿರೇಗುಡಿ ಅಂತ ಈಗಲೂ ಇದೆ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿರ್ತಕ್ಕಂಥ ಅನಂತ ಶಯನಿಗಾಗಿ ಕಟ್ಟಿದಂಥ ಗುಡಿ ಅದು. ಅದಕ್ಕಾಗಿ ಅದನ್ನು ಆ ಊರನ್ನೇ ಅನಂತ ಶಯನ ಗುಡಿ ಅಂತೇಳಿ. ಅಲ್ಲಿ ದೇವರಿಲ್ಲ ಆ ಗುಡಿಯಲ್ಲಿ. ಆ ಗುಡಿಗೆ ಆ ದೇವರ ಅನಂತ ಶಯನನ ತರಬೇಕು ಅಂತೇಳಿ ತಯಾರಿ ನಡೀತದೆ. ತಯಾರಿ ನಡೆದಾಗ ಆ ಗುಡಿ ಅದು ಉದ್ದ ಇರ್ತದೆ, ಅದನ್ನ ತಗೊಂಡು ಬರೋ ಹೊತ್ನಾಗ ಅಲ್ಲಿ ಒಂದು ಆಗಿನ ಪ್ರಾಚಾರ್ಯ ಏನು ಹೇಳ್ತಾರೆ ಅಲ್ಲಿ ಈ ಪುರೋಹಿತರು ಗುಡಿ ಆ ದೇವಸ್ಥಾನಕ್ಕೆ ಒಯ್ಯುವಾಗ ಬೇರೆ ಕಡೆ ಮೂರ್ತಿ ಮಾಡಿ ಸಾಗಿಸ್ತಾ ಇದ್ರು. ಅದು ತರೋ ಹೊತ್ನಾಗ ಯಾರು ತಿರಿ ನೋಡಬಾರ್ದು ಅಂತೇಳಿ ಒಂದು ಪ್ರತೀತಿ ಇತ್ತಂತೆ. ಅದ್ರಂಗೆ ಹೇಳಿದ್ದಾರೆ, ಯಾರು ಅಲ್ಲಿಂದ ದೇವಸ್ಥಾನಕ್ಕೆ ತರ್ತಕ್ಕಂಥವ್ರು ತಿರಿ ವಾಪಸ್ ನೋಡಬಾರ್ದು ಹಿಂದಕ್ಕೆ ಅಂತೇಳಿ ಆ ಸಂಪ್ರದಾಯ ಇದೆ. ಹಾಗೆ ಬರ್ತಾ ಇದ್ದಾರೆ. ಬರೋ ಹೊತ್ನಾಗೆ ಆ ಹೊಳಲು ಗ್ರಾಮದಲ್ಲಿ, ಈಗಲೂ ಅಲ್ಲಿ ಹೊಳಲು ಗ್ರಾಮದಲ್ಲಿ ಬರೋ ಹೊತ್ನಾಗ ಆ ಊರಿನಲ್ಲಿ ಒಬ್ಬ ಮುದುಕಿ ಆಗ ಅನಂತಶಯ ಮೂರ್ತಿ, ಅನಂತಶಯ ಒಂದು ಗುಂಡಾಗಿ ಉಳ್ಕೊಂಡು ಗುಂಡಾಗಿ ಹಿಂದೆ ಬರ್ತಾ ಇದ್ನಂತೆ. ಇವ್ರು ಮುಂದೆ ಬರುವಾಗ ಅವ್ರು ಹಿಂದೆ ಬರ್ತಾ ಇದ್ರೆ ಅಲ್ಲಿ ಒಬ್ಬ ಮುದುಕಿ ಬೆಳಗ್ಗೆ ಮುಂಜಾನೆ, ತಮ್ಮ ಅಲ್ಲಿ ಹಿಂದೆ ಗುಂಡು ಬರ್ತದೆ ಹಂಗ ಬರ್ತೀಯಲ್ವ ಅಂತ ಹೇಳ್ತಾರೆ. ಅವರು ಪುರೋಹಿತರು ತರ್ತಕ್ಕಂಥವ್ರಿಗೆ ಅದ್ರ ಪ್ರಜ್ಞೆ ಇರುದಿಲ್ಲ. ಅನ್ಸ ನಾನು ಮುಂದೆ ಹಿಂದೆ ಬರ್ತೀನಿ, ನೀವು ಮುಂದೆ ಹೋಗ್ರಂತ ಅಷ್ಟೇ ಹೇಳ್ತಾರೆ ಅವ್ರು. ಹಿಂದಕ್ಕೆ ನೋಡಿದ ಕೂಡಲೇ ಅದು ಅಲ್ಲೇ ಕಲ್ಲಾಯ್ತು ಅಂತೇಳಿ ಒಂದು ಕತೆ ಇದೆ. ಅದು ಎಷ್ಟು ನಿಜ ಎಷ್ಟು ಎಲ್ಲ ಗೊತ್ತಿಲ್ಲ ನಮಗೆ. ಹಾಗಾಗಿ ಆ ಅನಂತಶಯ ಮೂರ್ತಿ ಬಲ್ಲಿ ಬರಲಿಲ್ಲ. ಆ ಹೊಳಲು ಗ್ರಾಮದಲ್ಲಿನೇ ಇದೆ ಅಂತೇಳಿ ಈಗಲೂ ಕೂಟ ಹೂವಿನಡಗಲಿ ತಾಲೂಕು ಹೊಳಲು ಗ್ರಾಮದಲ್ಲಿ ಅನಂತಶಯನ ಮೂರ್ತಿ ಇದೆ. ಅದು ಅಲ್ಲೇ ಕಲ್ಲಾಗಿಬಿಡ್ತು ಅಂತ ಪ್ರತೀತಿ. ಹಾಗಾಗಿ ಆ ಗುಡಿ ಖಾಲಿ ಗುಡಿ ಇದೆ, ಬರೀ ಗುಡಿನೇ ಅದು. ಅದು ಪುರಾತತ್ವ ಇಲಾಖೆ ಕೂಡ ಸೇರಿದೆ ಅದು. ಹಾಗಾಗಿ ಅಲ್ಲಿ ದೇವರಿಲ್ಲ, ದೇವಸ್ಥಾನ ಇದೆ. ಅಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಪ್ರತೀತಿ ಇತ್ತು, ಯಾವುದೇ ದೇವಸ್ಥಾನ ಮಾಡಿದ್ರೆ ಅಲ್ಲಿ ಒಂದು ಕಲ್ಯಾಣ ಮಂಟಪ. ಈಗ ಹೆಂಗೆ ನಾವು ಸಮುದಾಯ ಭವನಗಳು ಅಂತೇಳಿ ಮಾಡ್ತಾ ಇದೀವಿ, ಕಲ್ಯಾಣ ಮಂಟಪ ಕಡ್ಡಾಯವಾಗಿ ಮಾಡ್ತಾ ಇದ್ರು ಶ್ರೀಕೃಷ್ಣದೇವರಾಯ ಕಾಲದಲ್ಲಿ. ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರತೀತಿ, ಅಲ್ಲಿ ಒಂದು ಸಿಂಬಲ್ ಆಗಿ ಹೋಗ್ಬಿಟ್ಟದೆ. ಯಾವುದೇ ದೇವಸ್ಥಾನ ಹತ್ರ ಒಂದು ಕಲ್ಯಾಣ ಮಂಟಪ, ಒಂದು ಬಾವಿ. ಆ ಬಾವಿನೇ ಹಿರೇಗುಡಿ ಬಾವಿ ಅಂತಿದ್ರು ಅವಾಗ. ಈ ಗುಡಿಗೆ ಹಿರೇಗುಡಿ ಅಂತಿದ್ರು ಅವಾಗ. ಹಂಗಾಗಿ ಆ ಬಾವಿ ಒಳಗೇನ ಇಡೀ ಊರಿಗೆ ಆ ಊರಿನ ಬಾವಿ ಇತ್ತು. ಅಲ್ಲಿ 24 ಪೌಂಟಿಗಳು ಇಳಿದು ಕೆಳಗಿಳಿದು ನೀರು ತರಬೇಕು. ಸೇದಾ ಬಾವಿ ಇತ್ತು ಅವಾಗ. ಮುಂದೆ ಕಾಲಕ್ರಮದಲ್ಲಿ ಆ ನೀರನ್ನ ಪಕ್ಕಿಗೆ ಆ ದಳವೆ ಎಂಬಣ್ಣವರು ಹೊಲದಲ್ಲಿ ಒಂದು ದಳವೆ ರಾಮಪ್ಪನವರು ಅವ್ರ ಮಗ ಇದ್ರು ತಾಲೂಕ್ ಬೋರ್ಡ್ ಮೆಂಬರು. ಬಹುಶಃ ಅವಾಗ ತಾಲೂಕ್ ಬೋರ್ಡ್ ಮೆಂಬರ್ನಿಂದ ಏನು ಗ್ರಾಂಟ್ ಗಿಂಟ್ ನಮಗೆ ಅಷ್ಟು ಪ್ರತೀತಿ ಇಲ್ಲ. ಅಲ್ಲಿ ಟ್ಯಾಂಕ್ ಕಟ್ಕೊಂಡು ಅಲ್ಲಿಂದ ಕೊಳಾಯಿ ನೀರು ಬಂತು. ಅಲ್ಲಿವರೆಗೆ ಇಡೀ ಊರಿನ ಗ್ರಾಮ ಆ ಬಾವಿಯ ನೀರನ್ನೇ ಉಪಯೋಗಿಸ್ತಾ ಇದ್ರು ಕುಡ್ಲಿಕ್ಕೆ. ಅಷ್ಟು ಸ್ವೀಟ್ ಆಗಿತ್ತು. ನಾವೆಲ್ಲ ಅದೇ ಬಾವಿ ನೀರು ಕುಡಿದ ಜನ. ಹಾಗಾಗಿ ಆ ಗುಡಿಯಲ್ಲಿ ಖಾಲಿ ಗುಡಿ ಇತ್ತಲ್ಲ, ಅಲ್ಲಿ ಒಂದು ಆವರಣ ಇದೆ, ಈಗಲೂ ಇದೆ ಆವರಣ. ಆ ಆವರಣದಲ್ಲಿ ನಾವೆಲ್ಲ ಆಟ ಪಾಠ ಎಲ್ಲ ಅಲ್ಲೇ ನಮ್ದು ಕತೆ. ಸಾಯಂಕಾಲ ಎಲ್ಲ ಹುಡುಗರು ಬೇಕು. ಹಳ್ಳಿಯ ಇಡೀ ಗ್ರಾಮದ ಮೈದಾನ ಅದು. ಪ್ರಾಥಮಿಕ ಶಾಲೆಯಿಂದ ಹಿಡಿದು ಹೈಸ್ಕೂಲ್ ಓದ್ತಕ್ಕಂಥವ್ರು ಎಲ್ಲರೂ ಕೂಡ ಅಲ್ಲಿ ಆಟಗಳನ್ನು ಆಡ್ತಾ ಇದ್ರು. ಕಬಡ್ಡಿ ಆಡ್ತಿದ್ರು, ಕುಸ್ತಿ ಆಡ್ತಿದ್ರು. ಇವೆರಡು ಮೇಲೆ ಲಾಂಗ್ ಜಂಪ್, ಹುಲ್ಲು ಬೆಳೆದಂಥ ಜಾಗದಲ್ಲಿ ಎರಡು ಕಂಬ ಇಟ್ಕೊಂಡು ಬಿದಿರಿಗೆ ಮಳೆ ಬಡಿದು ಅಲ್ಲಿಂದ ಹೈಟ್ ಆಗಿ ನಾವು ಅಲ್ಲಿ ಹೈ ಜಂಪ್ ಲಾಂಗ್ ಜಂಪ್ ಕೂಡ ಮಾಡಿದ್ವಿ. ಹಂಗಾಗಿ ನಮ್ಮ ಆಟದ ಮೈದಾನ ಅಂದರೆ ಆ ಹಿರೇಗುಡಿ ಒಳಗಿರ್ತಕ್ಕಂಥ ಕಾಂಪೌಂಡೇ ನಮಗೆ ಮೈದಾನ. ಆಮೇಲೆ ಈ ಹಿರಿಯರು ನಾಗರ ಪಂಚಮಿಯಲ್ಲಿ ಆ ಜೂಜಾಟವನ್ನ ರೋಡ್ನಿಂದ, ರಸ್ತೆಯಿಂದ, ಹೊಸಪೇಟೆ ಹಂಪಿ ರಸ್ತೆಯಿಂದ ಹಿಡಿದು ಆ ಗುಡಿ ಸುತ್ತ ಹಾಕೊಂಡು ಹೋಗ್ಬೇಕು. ಅಲ್ಲಿಗೆ 8 ಸಲ ಹೋಗ್ತೀಯಾ, 9 ಸಲ ಹೋಗ್ತೀಯಾ, 8 ಸಲ ಹೋಗ್ತೀಯಾ ಅಂತೇಳಿ ನಡೀತಾ ಇತ್ತು. ಇವು ಎಂಟರ್ಟೈನ್ಮೆಂಟ್. ಹೊಸಪೇಟೆಗೆ ಬಹಳಷ್ಟು ಜನ ಈ ಆಕ್ಟ್ರಾ ಆಫೀಸ್ ಅಂತ ಇತ್ತು, ಈಗೇನು ಬರ್ತದೆ ಪ್ರಮುಖವಾಗಿ ಅಲ್ಲಿ ಆನಂದ ಆಯಿಲ್ ಮಿಲ್ಲು ಅವೆಲ್ಲ ಇದಾವೆ. ಅವರೆಲ್ಲ ಜೂಜಾಟವನ್ನ ಕೂಡ ಆಡ್ತಾ ಇದ್ರು. ಹಂಪಿಗೆ ಎಷ್ಟು 100 ಸಲಕ್ಕೆ ಹೋಗುದು ಬರ್ಬೋದು. ಆಮೇಲೆ ಸೈಕಲ್ ಎಷ್ಟು ಸಲ ತಿಳಿದು ಹೇಮಕೂಟದವರೆಗೆ, ಹಂಪಿಯ ಹೇಮಕೂಟ, ಈಗ ಸಾಸಿವೆ ಕಾಳು ಗಣಪತಿ, ಕಡಲೆಕಾಳ ಗಣಪತಿ ಏನಿದ್ದಾರೆ ಅಲ್ಲಿವರೆಗೆ ಎಷ್ಟು ಸಲಗೆ ಹೋಗಿ ಬರಬೇಕು ಅಂತೇಳಿ ಜೂಜು ಕಟ್ತಾ ಇದ್ರು. ಜೂಜ್ ಅಂದ್ರೆ ಬಹಳ ಅಪರೂಪವಾಗಿ ಏನೋ ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಏನೋ ಕಟ್ತಿದ್ರು. ಅದೊಂದು ಎಂಟರ್ಟೈನ್ಮೆಂಟ್ ಆಗಿ ಯುವಕರಿಗೆ ಸ್ಪೋರ್ಟ್ಸ್ ಆಗಿ ಅದು ತಗೊಳ್ತಾ ಇದ್ರು. ಈ ತರ ನಾವು ಅಲ್ಲಿ ಬೆಳೆದು ಬಂದವರು. ಈ ನಾವು ಕಬಡ್ಡಿ ಪ್ಲೇಯರ್ ಆಗಿರೋದ್ರಿಂದ ಬಹಳ ಕಬಡ್ಡಿಯನ್ನು ಆಡ್ತಾ ಇದ್ವಿ. ಅಲ್ಲಿ ಟೀಮ್ಗಳು ಹುಟ್ಟಿದ್ವು. ನಾವು ಸುಭಾಷ್
ಕಬಡ್ಡಿ ಟೀಮ್ ಅಂತೇಳಿ ನಾವು ಟೀಮ್ ಕೂಡ ಮಾಡಿದ್ವಿ. ನಾವು ನನ್ನ ಸಹಪಾಠಿಗಳಾದ ರಿಂದಪ್ಪ ಅಂತೇಳಿ ನಮ್ಮ ಜೊತೆಗಿದ್ರು, ಕಿನ್ನಿರಯ್ಯ ಅಂತ ಹೇಳಿದ್ರು, ದೊಡ್ಡಬಸಪ್ಪ ಕಪ್ಲಿ ದೊಡ್ಡಬಸಪ್ಪ ಅಂತೇಳಿ ಜಟಗಪ್ಪನವ್ರ ಮಗ ಅವರು ಇದ್ರು ಅದರಲ್ಲಿ. ಈಗ ಅವರು ಕ್ಯಾಪ್ಟನ್ ಆಗಿ ಕೂಡ ಆಗಿದ್ರು. ಇದಕ್ಕೆ ಮೂಲ ಕಾರಣ ಅಂದರೆ ನಮಗೆ ಹೊಸಪೇಟೆ ಭಾಗದಲ್ಲಿ ಆಗ ಕ್ರೀಡೆಗಳಿಗೆ ಬಹಳ ಪ್ರೋತ್ಸಾಹ ಇತ್ತು. ಬಹುಶಃ ನನಗೆ ಅನಿಸ್ತದೆ ಅದು ವಿಜಯನಗರ ಸಾಮ್ರಾಜ್ಯದ ಪ್ರತೀಕವೂ ಏನೋ ಗೊತ್ತಿಲ್ಲ. ದಸರಾ ಹಬ್ಬದಲ್ಲಿ ಅಲ್ಲಿ ವಿಪರೀತವಾದ ಕ್ರೀಡೆಗಳನ್ನ ಆಡ್ತಾ ಇದ್ರು. ಕುಸ್ತಿ ಬಹಳ, ಹೊಸಪೇಟೆ ಕುಸ್ತಿ ಅಂದ್ರೆ ಅದು ಕುಸ್ತಿಯ ಬೀಡೆ. ಅದು ಮೈಸೂರು ಬಿಟ್ರೆ ಮೈಸೂರು, ಬೆಳಗಾಂ ಮತ್ತು ದಾವಣಗೆರೆ ಬಿಟ್ರೆ, ದಾವಣಗೆರೆಯಲ್ಲಂತೂ ಈ ವ್ಯಾಯಾಮ ಶಾಲೆಗಳೇ ಇದ್ದಾವೆ. ಕುಸ್ತಿ ಇದೇನು ಗರಡಿ ಮನೆಗಳು ಇದ್ದಾವೆ. ಹೊಸಪೇಟೆಯಲ್ಲಿ ಕೂಡ ಅಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಜನಾಂಗದವ್ರಿಗೆ ಬಹಳಷ್ಟು ಅಗಸಪೇಟೆ, ಕಂಚಿಪೇಟೆ ಇವೆಲ್ಲ ಇದ್ದಾವೆ. ಅಲ್ಲೆಲ್ಲ ಇದ್ದು ಆಗ ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ಕುಸ್ತಿ ಕುಮಾರಪ್ಪನವರು ಅಂತೇಳಿ ಒಬ್ಬರು ಇದ್ರು. ಅವರು ಕುಸ್ತಿಗಳನ್ನ ಪ್ರತಿ ತಿಂಗಳು ಏರ್ಪಾಡು ಮಾಡ್ತಾ ಇದ್ರು. ಅಲ್ಲಿಗೆ ಮರಮ್ನಳ್ಳಿ ಲಡಕನಬಾಯಿಯವರು ಬಹಳ ಪ್ರಸಿದ್ಧಿ. ಲಡಕನಬಾಯಿ ಅಂತೇಳಿ ಒಂದು ಗ್ರಾಮ ಬರ್ತದೆ, ಮರಮ್ನಳ್ಳಿ ತಾಲೂಕು, ಮರಮ್ನಳ್ಳಿ ಹತ್ರ ಬರ್ತದೆ. ಆ ಲಡಕನಬಾಯಿ ಅವರು, ಮರಮ್ನಳ್ಳಿ ಅವರು ಪ್ರತಿ ಊರುಗಳಲ್ಲಿ ಕುಸ್ತಿ ಪಟುಗಳು ಇದ್ರು, ಕುಸ್ತಿ ಆಡಿಸ್ತಾ ಇದ್ರು. ಅಲ್ಲಿಂದ ಅಲ್ಲಿ ಕೂತ್ಕೊಂಡಾಗ ಒಬ್ರಿಗೊಬ್ರು ಫಿಕ್ಸ್ ಮಾಡ್ತಿದ್ರು. ಕುಮಾರಪ್ಪನವರೇ, ಕುಸ್ತಿ ಕುಮಾರಪ್ಪನವ್ರು ನಿಂದಿರಿಸಿ ಇವ್ರು ಕೂಡ ಆಡ್ತಾನೆ, ಅವ್ರು ಕೂಡ ಆಡ್ತಂತ ಅವ್ರವರೇ ಸೆಲೆಕ್ಟ್ ಮಾಡ್ಕೊಳ್ತಿದ್ರು. ತಿಂಗಳಿಗೆ ಒಂದ್ಸಲ ಈ ಪಾಂಪ್ಲೆಟ್ಗಳು ಹಾಕ್ತಿದ್ರು. ಆಗ ಸರ್ದಾರ್ ಮತ್ತು ಪೀರ್ ಮೊಹಮ್ಮದ್ ಅಂತೇಳಿ ಬಹಳ ಫೇಮಸ್ ಅವರು, ಕರ್ಜಿಗಿ ಅವರು, ರಾಣಿಬೆನ್ನೂರು ಹತ್ರ ಇದೆ ಕರ್ಜಿಗಿ ಅಂತೇಳಿ. ಅಲ್ಲಿಂದ ಅವ್ರು ಬರ್ತಿದ್ರು. ಕರ್ಜಿಗಿ ಸರ್ದಾರ್ ಕುಸ್ತಿ ಅಂದ್ರೆ ಸ್ಟಾರ್ ನಾಗಪ್ಪ ಅಂತೇಳಿ ದಾವಣಗೆರೆಯಿಂದ ಬರ್ತಾ ಇದ್ರು. ಆಮೇಲೆ ಹೊಸಪೇಟೆಯಲ್ಲಿ ಜಮ್ಮಣ್ಣ ಅಂತ ಒಬ್ರು ಅಗಸರು ಜಮ್ಮಣ್ಣ ಅಂತಿದ್ರು. ಅವರು ಬಹಳ ಚಾಲುಕಿ. ಅವ್ರು ಬಂದ್ಬಿಟ್ರೆ ಬಹಳ ಸ್ಫೂರ್ತಿ. ಎಂತವ್ರನ್ನು ಒಗಿದ, ಆತನ ಒಗಿತಿದ್ದಿಲ್ಲ ಯಾರು. ಕುಸ್ತಿಯಲ್ಲಿ ಗೆಲ್ಲೋದು ಜಮ್ಮಣ್ಣನ ಬಹಳ ಇದು. ಪೀರ್ ಮೊಹಮ್ಮದ್ ಜೊತೆಗೆ ಒಂದ್ಸಲ ಕುಸ್ತಿ ಆಡ್ತಾರೆ. ಅವರು ಅಲ್ಲಿ ಈ ಬಾಜು ಭಜಾಂತ್ರಿಗಳೆಲ್ಲ ಬಾರಿಸ್ತಾ ಇದ್ರು. ಜಮ್ಮಣ್ಣ ಬಂದ್ಬಿಟ್ರೆ ಅಷ್ಟೊಂದು ಖುಷಿ ಇರ್ತಿದ್ರೆ. ನಾವೆಲ್ಲ ಕುಸ್ತಿ ನೋಡ್ಲಿಕ್ಕೆ ಹೋಗ್ತಿದ್ವಿ. ಆ ಗುಂಡುಗಳ ಮೇಲೆ ನಿಂತು ನಮ್ಗೆ ಚಾರ್ಜ್ ಕೊಟ್ಟು ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಆಗ ಕಂಪ್ಲಿಯಲ್ಲಿ ಕೂಡ ಗರಡಿ ಮನೆಗಳಿದ್ವು. ಕಂಪ್ಲಿಯಲ್ಲಿ ಮುದ್ದಾಪರಾಗಿಸಿ ವಲಿಸಾಬ್ ಅಂತೇಳಿ ಆ ಕುಸ್ತಿ ಪೈಲ್ವಾನ್ ಇದ್ದ. ಅಲ್ಲಿ ಆತ ಇಲ್ಲಿ ಕೊಂಡನಾಟಿನಳ್ಳಿಯಲ್ಲಿ ಮದುವೆ ಮಾಡ್ಕೊಳ್ತಾನೆ. ಆಗ ನಮಗೆ ಪರಿಚಯ ಆಗಿದ್ರು. ನಮ್ಮ ಮನೆಯವರೇ ಅವ್ರಿಗೆ ತೋರಿಸಿದ್ರು. ಹಂಗಾಗಿ ಆತ ಕುಸ್ತಿ ನೋಡ್ಲಿಕ್ಕೆ ಬರ್ತಿದ್ದ. ಅವ್ರು ಬಂದ್ರು ಅಂದ್ರ ಕೂಡಲೇ ನಾವು ಅವ್ರು ಹೋಗಿ ಅವ್ರು ಬೆಳ್ಳಿ ಹಿಡ್ಕೊಂಡ್ಬಿಡ್ತಿದ್ವಿ. ಕರ್ಜಿ ಅವಾಗ ಒಬ್ಬ ಕುಸ್ತಿ ಪಟುಗೆ ಒಬ್ರು ಹಿಂದೆ ಬಿಡ್ತಿದ್ರು. ಕರ್ಜಿಗಿ ಪೀರ್ ಮೊಹಮ್ಮದ್ ಸರ್ದಾರ್ ಅವ್ರು ಬಂದ್ರೆ ಅವರು ಇಬ್ರಾಹಿಂ ತಗೊಂಡು ಬರ್ತಿದ್ರು. ಒಳ್ಳೆ ಪೈಜಾಮ ಜುಬ್ಬ ಹಾಕೊಂಡು ಒಳ್ಳೆ ಬಣ್ಣ ಕೆಂಪಗೆ ಇದ್ರು. ಅವರು ಬಹಳ ಒಳ್ಳೆ ಫೇಮಸ್ ಕುಸ್ತಿ ಪಟುಗಳು ಅವರು. ಅವ್ರು ಬಂದ್ರೆ ನಮಗೆ ಪರಿಚಯ ಇದ್ದವ್ರು ನೀರು ಒಯ್ತಾರ. ಕುಸ್ತಿ ಪಟುಗಳು ಸಾಮಾನ್ಯವಾಗಿ ಹೋಗೋ ಹೊತ್ತಿನಾಗೆ ಆ ತಂಬಿಗೆ ಬಕೆಟ್ ಒಂದು ನೀರು ಒಯ್ಯೋದು ಒಂದು ಪ್ರತೀತಿ. ಅವಾಗೆಲ್ಲ ಬಾಟ್ಲುಗಳು, ಈ ತರ ಬಾಟ್ಲುಗಳೇನು ಇರಲಿಲ್ಲ. ನಾವು ಹೋಗಿ ಅವ್ರು ಬೆಳ್ಳಿ ಹಿಡ್ಕೊಂಡು ಕೈ ಹಿಡ್ಕೊಂಡ್ಬಿಡ್ತಿದ್ವಿ. ಕೈ ಹಿಡ್ಕೊಂಡ್ರೆ ನಮ್ಗೆ ನೋಡಿದ್ರು ಅವರು. ನಾವು ಬೇರೆ ಜೊತೆಗೆ ಬರೋದು. ಅವ್ರಿಂದ ಹೋದ್ರೆ ಹೋದಂಗೆ ಮಿಸ್ ಆಗಿಬಿಟ್ರೆ ಸುತ್ತ ಗುಂಡುಗಳಿದ್ವು. ಈ ಪಟೇಲ್ ಹೈಸ್ಕೂಲ್ ಪಕ್ಕಿಗೆಲ್ಲ ಗುಂಡುಗಳಿದ್ವು. ಅಲ್ಲಿ ಬಹಳ ಗುಂಡುಗಳಿದ್ವು. ಅಲ್ಲಿ ಈಗೆಲ್ಲ ಬಿಲ್ಡಿಂಗ್ಗಳೆಲ್ಲ ಆಗಿದಾವೆ. ಆ ಗುಂಡುಗಳ ಮೇಲೆ ನಿಂತು ಕೂಡ ಕಾಣ್ತಿತ್ತು. ಪಟೇಲ್ ಹೈಸ್ಕೂಲ್ ಮೇಲೆ ಏರಿದ್ರು ಕೂಡ ಕಾಣ್ತಾ ಇತ್ತು. ಬಟ್ ಹೈಸ್ಕೂಲ್ ಮೇಲೆ ಏರಕ್ಕೆ ಅಲ್ಲಿ ಆಗ್ತಿರ್ಲಿಲ್ಲ. ನಾವು ಸಣ್ಣವರು ಮೇಲೆ ಏರಕ್ಕೆ ಆಗ್ತಿರ್ಲಿಲ್ಲ. ಕೆಲವು ದೊಡ್ಡವರೆಲ್ಲ ಮೇಲೆ ಇರ್ತಾ ಇದ್ರು. ಹಿಂಗೆ ನಮಗೆ ಕುಸ್ತಿ ಬಗ್ಗೆ ಬಹಳ ಆಸಕ್ತಿ. ಆ ಹಿರೇಗುಡಿಯಲ್ಲಿ ಅಲ್ಲಿ ನೋಡಿ ಬಂದು ನಮ್ಮ ಅನಂತಸೈನ್ ಗುಡಿಯಲ್ಲಿ ಕೂಡ ಈಗನ ಅಯ್ಯಳಿ ತಿಮ್ಮಪ್ಪ ಅಂತ ಏನು ಹೇಳ್ತೀವಲ್ಲ, ಅವ್ರ ಚಿಕ್ಕಪ್ಪ, ಅವ್ರ ತಂದೆ ತಮ್ಮ, ಅವರು ಕುಸ್ತಿ ಆಡ್ತಿದ್ರು. ಅಯ್ಯಳಿ ವಸಗೇರಪ್ಪ ಅಂತೇಳಿ ಅವರು ಒಳ್ಳೆ ಯೂತ್ ಮುಂದಾಡಿದ್ರು. ಅವ್ರ ಜೊತೆಗೆ ಬೇವಿನ ಮರದ ಷಣ್ಮುಖಪ್ಪ ಅಂತ, ಬೇವಿನ ಮರದ ಮೂಕಪ್ಪ ಅಂತೇಳಿ ಈಗಲೂ ಇದ್ದಾರೆ. ನಮ್ಮ ರಿಂದಪ್ಪ ಪ್ರಿನ್ಸಿಪಲ್ ಇದ್ದಾರಲ್ಲ, ಅವ್ರ ಅಣ್ಣವರು. ಅವರೆಲ್ಲ ಅವ್ರ ಜೊತೆಗೆ ವ್ಯಾಯಾಮ ಮಾಡೋದು, ಕೂಡಿ ವ್ಯಾಯಾಮ ಮಾಡೋದು. 3-4 ಕೂತ್ಕೊಂಡು ಮಾಡೋದು, ಮಸಾಜ್ಗಳು ಮಾಡೋದು, ಮನೆಯಾಗ ಒಳ್ಳೆಗಳು ಹೊರಗಿದ್ದು, ಇವೆಲ್ಲ ನಾವು ಅವ್ರ ಜೊತೆಗೆ ನೋಡ್ತಾ ಬೆಳೆದವರು. ಹಾಗಾಗಿ ನಮಗೂ ಕುಸ್ತಿ ಬಗ್ಗೆ ಆಟ ಬಹಳ ಇಷ್ಟ. ಮನೆಗೆ ಹೋದ್ರೆ ಊಟ ಇಲ್ಲ, ಮೊಮ್ಮ ಇಲ್ಲ, ಆದ್ರೆ ಆ ಕುಸ್ತಿ ಆಡ್ತಿದ್ದೆ ಅವ್ರ ಜೊತೆಗೆ. ಬೆಳಿಗ್ಗೆನೆ ಅವರು ವಸಗೇರಪ್ಪನವರು ಈ ಕುರಿ ಎಲ್ಲಿರ್ತಾವೆ ಅಲ್ಲಿ ಹೋಗಿ ಹಾಲು ಕೊಡ್ಲಿಕ್ಕೆ ಹೋಗ್ತಿದ್ರು. ಅವ್ರು ಸೈಕಲ್ ಮೇಲೆ ಹೋಗ್ತಾ ಇದ್ರು. ಯಾರಾದ್ರೂ ಒಬ್ರು ಕರ್ಕೊಂಡು ಹೋಗ್ತಿದ್ರು. ವಸಗೇರಪ್ಪ ಯಾವಾಗಲೂ ಸ್ವಲ್ಪ ಯೂತ್ ಲೀಡರ್ ಇದ್ದಂಗೆ. ಅಲ್ಲಿ ಏನೇ ಗಲಾಟೆಗಳಾಗ್ಲಿ, ಜಾತ್ರೆಗಳಾಗ್ಲಿ, ಊರಲ್ಲಿ ಪೀರ್ಲಬ್ಬ ಬಹಳ ಅಂದವಾಗಿ ಆಗ್ತದೆ. ಅನಂತಸೈನ್ ಗುಡಿ ಪೀರ್ಲಬ್ಬ, ಮೌಲಾಲಿ ಅಂತೇಳಿ ಅಲ್ಲಿ ಪ್ರಮುಖ ದೇವರು. ಕಾಸಿಮಪ್ಪ ಅಂತೇಳಿ ಅಲ್ಲಿ ದೇವ್ರು ಓಡ್ತಾ ಇದ್ರು, ತೆಳ್ಳಿಗೆ ಎದುರ್ತಾ ಅವರೆಲ್ಲ ಮಯಕ್ಕೆ ಬರ್ತಿತ್ತು. ಆಮೇಲೆ ಲಿಂಗಪ್ಪ ಅಂತೇಳಿ ಇದ್ರು ಅಲ್ಲಿ ಲೋಕಲ್ ಅವರೇ, ಅವ್ರಿಗೆ ಕೂಡ ಅದು ದೇವ್ರ ಊರೋ ಒಂದು ಇದಿತ್ತು. ಮೌಲಾಲಿ ದೇವ್ರದ್ದು ಬಹಳ ಫೇಮಸ್ಸು.
ಈ ಕತ್ತಲ ರಾತ್ರಿ ಅಂತ ನಾವು ಹೇಳ್ತೀವಿ. ಅವತ್ತು ಊರೆಲ್ಲ ಎಷ್ಟು ಸಂಭ್ರಮ, ಕಕ್ಕಡ ಹಾಕೊಂಡು, ಈ ಕಕ್ಕಡ ಅಂದ್ರೆ ಈ ತ್ರಿಶೂಲ ಟೈಪ್ ಮಾಡ್ಕೊಂಡು ಅದರಲ್ಲಿ ಹಾಕೊಂಡು ಚಿಮಣಿ ಎಣ್ಣೆಯಲ್ಲಿ ತೋರಿಸಿ ಹಾಕೊಂತಾರೆ ಬೆಳಕಿಗೆ. ಆಗ ಲೈಟಿನ ಫೆಸಿಲಿಟಿ, ಲೈಟು ಇವೆಲ್ಲ ಬ್ಯಾಟ್ರಿ ಗಿಟ್ರಿ ಏನು ಇರಲಿಲ್ಲ. ಅದ್ರ ಜೊತೆಗೆ ಆಡ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಹಿಂಗೆ ನಮಗೆ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಆಡ್ತಿದ್ವಿ ನಾವು ರಾತ್ರಿ. ಆಮೇಲೆ ವಿವಿಧ ವೇಷಗಳನ್ನು ಕೂಡ ಹಾಕ್ತಾ ಇದ್ರು ಜನ ಅವಾಗೆ. ಈ ಅನಂತಶಯನ ಗುಡಿಯಲ್ಲಿ ಬೇವಿನ ಮರ ತಿಂದಪ್ಪ ಅಂತಿದ್ರು. ಆ ತಿಂದಪ್ಪನವರು ಈ ಒಂದು ನಾಟಕ ಆಡ್ತಿದ್ರು. ಅದು ನನಗೆ ಅತ್ತೆ ಅಳಿಯ ಅಂತ ಒಂದು ನಾಟಕ, ಅದರಲ್ಲಿ ಹಾಸ್ಯ ಪಾತ್ರ ಮಾಡ್ತಾ ಇದ್ರು. ಈ ದಳವಾಯಿ ನರೇ ಹೊಸಗೆರಪ್ಪ ಅಂತಾರೆ, ದಳವಾಯಿ ಹೊಸಗೆರಪ್ಪನು ಅಂತಾರೆ. ಈಗ ASI ಸೋಮಶೇಖರ್ ಏನಿದಾರಲ್ಲ ಅವ್ರ ತಂದೆ, ಅವರು ಗಂಡು ಪಾತ್ರ ಮಾಡ್ತಾ ಇದ್ರು. ಅವರೆಲ್ಲ ಮಾಡುವಾಗ ಆ ಸೀರೆ ಉಟ್ಟ ಆತ ಹೆಣ್ಣು ಪಾತ್ರ ಮಾಡೋದಕ್ಕೆ ಇದ್ರ ಕೂಡ ಬಹಳ ಮಂದಿ ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಡ್ಯಾನ್ಸ್ ಅಂದ್ರೆ ಏನು, ಜಟ್ಕಿನಕನ್ ಅಂತೇಳಿ ಇದೇ ಧಾಟಿನೇ ಬೇರೆ, ಹರಿಗಳು ಬರ್ತಾ ಇದ್ರೆ ಅದಕ್ಕೆ ಕುಣಿಯೋದು. ಹಂಗೆ ಬಹಳಷ್ಟು ಮಂದಿ ಕುಣಿತಾ ಇದ್ರು. ನಾವು ಕೂಡ ಅವ್ರ ಜೊತೆಗೆ ಕುಣಿಯೋದು ಮಾಡೋದು, ಎಂಟರ್ಟೈನ್ಮೆಂಟ್ ಬಹಳ ಚೆನ್ನಾಗಿರ್ತಿತ್ತು. ಆ ಅತ್ತೇಳೆಯ ನಾಟಕ ಅನಂತಶಯನ ಗುಡಿಯಲ್ಲಿ ಬಹಳ ಫೇಮಸ್ಸು. ಎಷ್ಟು ಫೇಮಸ್ ಅಂತಂದ್ರೆ ಆ ನಾಟಕಗಳು ಆಡ್ತಾ ನಾವು ದಿನ ಪ್ರಾಕ್ಟೀಸ್ 2 ತಿಂಗಳು 3 ತಿಂಗಳು ಗಟ್ಟಲೆ ಪ್ರಾಕ್ಟೀಸ್ ಆಗ್ತಾ ಇದ್ವು. ಆ ಪ್ರಾಕ್ಟೀಸ್ಗೆ ಹೋದಾಗ ಹಾಡಿದ ಹಾಡುಗಳು ನಮ್ಗೆ ಇವತ್ತಿಗೂ ನೆನಪಿದಾವೆ, ಜ್ಞಾಪಕ ಇದಾವೆ. ಒಂದು ಹಾಡು ಬರ್ತದೆ, ಅವರಿಬ್ಬರು ಒಂದು ಈ ಡ್ಯೂಯೆಟ್ ಸಾಂಗ್, ಬಾರೆನ್ನ ಮೈಸೂರು ಪಾಕೌಲಕ್ಕಿ ಮೊಸರೊಡೆ ಬಾಂಡ ವಡೆ ಸಾಂಬಾರ ಅಂತ ಇವ್ರು ಹಾಡೋದು. ಅವರು ಬಾರೆನ್ನ ಬೈಸನ್ ಜಹಾಂಗೀರ್ ಜಿಲೇಬಿ ಅಂಟಿನುಂಡೆ ದೂತ್ ಪೇಡ ನಮ್ ವಡೆ ಪಕೋಡ, ನೀನೆಂದರೆ ನನ್ನ ಫಿಲ್ಟರ್ ಕಾಫಿ ಕುಡಿದಂಗಾಕತ್ತೆ ಕೇಳನ್ನ ಗೆಳತಿ. ಹೀಗೆ ಆ ಹಾಡುಗಳು ಆಡ್ತಾ ಇದ್ರು. ಮಲ್ಕನಗುಡಿಯ ಮೂರ್ತಿ ಅಂತೇಳಿ ಆ ಬಡಿಗರ ಪೈಕಿ ಅವರು ಹಾರ್ಮೋನಿಯಂ ಮಾಸ್ಟರ್, ಅವ್ರ ತಂದೆಯವ್ರ ಹೆಸರು ನನಗೆ ನೆನಪಿಲ್ಲ. ಅವ್ರ ತಾಯಿ, ಅವರ ಮಗ ಕೂಡ ಮೂರ್ತಿ ಅಂತೇಳಿ ಅವರು ಹಾರ್ಮೋನಿಯಂ ಬಾರಿಸ್ತಾ ಇದ್ರು. ತಿಂಗಳಿಗಟ್ಟಲೆ ಅವಾಗ ಪ್ರಾಕ್ಟೀಸ್ ಆಗ್ತಾ ಇದ್ರು. ನಾವು ದಿನ ನೋಡ್ಲಿಕ್ಕೆ ಹೋಗ್ತಿದ್ವಿ. ಉಗಾದಿ ಹಬ್ಬದ ದಿವಸ ನಾಟಕ ಆಡ್ತಾ ಇದ್ರು. ಆ ನಾಟಕದಲ್ಲಿ ನಾವು ನೋಡಿ ಆ ಮರಿಮಳ್ಳಿ ನಾಗರತ್ನ ಅಂತೇಳಿ ಈಗಲೂ ಇದ್ದಾರೆ, ಇದ್ರು ತೀರ್ಕೊಂಡ್ರು ಕಾಣುತ್ತವ್ರು. ಬಹಳ ಮುಂದೆ MB ಪ್ರಕಾಶ್ ಅವ್ರ ಜೊತೆ ಕೂಡ ಅವ್ರು ಬಹಳಷ್ಟು ನಾಟಕ ಆಡಿದ್ದಾರೆ. ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ. ಮರಮಳ್ಳಿ ಸ್ತ್ರೀ ಪಾತ್ರಧಾರಿಗಳೆಲ್ಲ ಬರ್ತಾ ಇದ್ರು ಅವಾಗ. ಆಮೇಲೆ ಡಾಕ್ಟರ್ ವನಮಾಲ ನೃತ್ಯಗಾರ್ತಿ ಆಯಮ್ಮ ಬರ್ತಾ ಇದ್ಲು ಪಾತ್ರಕ್ಕೆ. ಆಮೇಲೆ ಇಲ್ಲಿ ನಂತರ ಅವರು ಇಲ್ಲಿ ನಾನು ಅವಲ್ಲಿ ಹುಡುಗರಿದ್ದಾಗ ನೋಡಿದ್ದೆ, ನಾವು SLC ಓದುವಾಗ ನೋಡಿದ್ದೆ. ಆಮೇಲೆ ಆ ನಂತರ ಇಲ್ಲಿ ಬಳ್ಳಾರಿಯಲ್ಲಿ ಇದ್ರು ಅವ್ರ ಗಂಡ ಕುಲಕರ್ಣಿ ಅಂತೇಳಿ ಒಂದು ನೃತ್ಯ ಕಲಾಮಂದಿರ ಕೂಡ ಅವ್ರು ಮಾಡಿದ್ರು. ಬಹಳಷ್ಟು ಫೇಮಸ್ ಆಗಿ ಬಳ್ಳಾರಿಯಲ್ಲಿ ಬಹುತೇಕ ಈ ನೃತ್ಯ ಭರತನಾಟ್ಯವನ್ನ ಆರಂಭ ಮಾಡಿದವರು, ಕಲಿಸಿದವರು, ಅದನ್ನ ಪ್ರಚಾರ ಮಾಡಿದವರು ಅಂದ್ರೆ ಈ ಡಾಕ್ಟರ್ ವನಮಾಲ ಅವರು. ಬಹಳ ಒಳ್ಳೆ ನೃತ್ಯಗಾರ್ತಿ ಅವರು. ಅವ್ರ ಜೊತೆಗೆ ಅವಾಗ ಒಬ್ರು ತಬಲಾ ಮಾಸ್ಟರ್ ಇದ್ರು. ಅವರು ಬಹಳ ಮ್ಯಾಚಿಂಗ್ ಆಗಿದ್ರು. ಅವರಿಬ್ಬರು ಎಲ್ಲಿಗೋದ್ರು ಕೂಡ ಅವ್ರು ಬಹಳ ಒಳ್ಳೆ ಫೇಮಸ್. ಅವರು ನಮ್ಮ ಕ್ಷೌರಿಕರ ಪೈಕಿ ಆದರೂ ಕಲಾವಿದರು. ಆಗ ಸಾಮಾನ್ಯವಾಗಿ ಈ ಕ್ಷೌರಿಕ ಜನಾಂಗದವರು ಈ ಸಾಹಿತ್ಯ ತಬಲಾ ಬಾರಿಸೋದ್ರಲ್ಲಿ ಫೇಮಸ್ಸು. ಮದ್ಲೆ ಏನಿದೆ ಈ ಬಯಲಾಟದಲ್ಲಿ ಮದ್ಲೆ ಮಾಡೋದ್ರಲ್ಲಿ ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಅವರು ಬಹಳ ಜನ ಇದ್ದಾರೆ. ಅದೇ ಸಮಾಜದವರು ಬ್ಯಾಂಡ್ಗಳು ಮಾಡ್ತಾ ಇದ್ರು. ಅವರು ಈ ಮದುವೆ ಮುಂಜುಗಳಲ್ಲಿ ಮಾಡ್ತಕ್ಕಂಥ ಬ್ಯಾಂಡು ಟೀಮ್ ಇರ್ತಿದ್ವು. ಕೊರಚರು ಕೂಡ ಇರ್ತಿದ್ರು. ನಾಗನಹಳ್ಳಿಯಿಂದ ಕೊರಚರು ಇರ್ತಿದ್ರು. ಮದುವೆ ಮುಂಜುಗಳಿಗೆ ಅವರೆಲ್ಲ ಬರ್ತಾ ಇದ್ರು. ಶಹನಾಯಿ ಅಂತ ನಾವೇನು ಹೇಳ್ತೀವಿ, ಅದು ಇತ್ತೀಚೆಗೆ ಈ ಸಲಾದಿ ಅಪ್ಪಣ್ಣ ಸಿನಿಮಾ ಬಂದ ಮೇಲೆ ಬಿಸ್ಮಿಲ್ಲಾ ಖಾನ್ ಅವರು ಆ ಸನಾದಿಂದ ಇಡೀ ರಾಷ್ಟ್ರಾದ್ಯಂತ ಫೇಮಸ್ ಆದವರು. ನಮ್ಮ ಮುಂದೆನೆ ನಾಗನಹಳ್ಳಿಯಲ್ಲಿ ಟೀಮ್ ಮದುವೆಗಳಿಗೆ ಬರ್ತಾ ಇದ್ರು. ಅವರು ಬಹಳ ಚೆನ್ನಾಗಿ ಬಾರಿಸ್ತಾ ಇದ್ರು. ನೋಡ್ತಾ ಇದ್ರು ನಮ್ಗೆ ಆ ಶಹನಾಯಿ ಮುಂದೆ ಒಂದು ನಾದಸುರ, ಒಂದು ಹೂ ಅಂತ ಆ ಹುಡುಗರು ಅದರ ತಮಾಷೆ ಮಾಡ್ತಿದ್ರು. ಅವರಿಂದ ಈ ಹುಂಚೆಹಣ್ಣು ತಗೊಂಡು ತಿಂದು ಅವರಿಗೆ ಬಾಯಿಗೆ ನೀರಂಗ್ ಬಾರ ಮಾಡೋದು, ಇವೆಲ್ಲ ತಮಾಷೆಗಳು ಬಹಳ ಚಂದ ಇತ್ತು. ವಯಸ್ಸಾದವರಿಗೆ ಸಾಮಾನ್ಯವಾಗಿ ಈ ನಾದದ್ದು ಕೊಟ್ಬಿಡ್ತಿದ್ರು. ಅದು ಒಂದೇ ನಾದ, ಸುಮ್ಮನೆ ಅಂತ. ಅವ್ರ ಮುಂದೆ ಈ ಹುಡುಗರು ಹೋಗಿ ಹುಂಚೆಹಣ್ಣು ಉಪ್ಪು ಕುಟ್ಟಿ ಅದನ್ನ ಬಾಯಿ ಇಟ್ಕೊಂಡು ಅವ್ರ ಮುಂದೆ ನಿಂತಿರೋರು. ಅವರು ಗುದ್ದಾಡೋದು ಯಪ್ಪ ಯಾಕಿಂಗ್ ಮಾಡ್ತಾರೆ ಅಂತಿದ್ರು. ಹೀಗೆ ಬಹಳ ತಮಾಷೆಯಾಗಿ ಬೆಳೆದಂಥವ್ರು. ಆ ಕಬಡ್ಡಿ ಆಡ್ಕೊಂತ, ಜೂಜ್ ಆಡ್ಕೊಂತ. ನಾವೇ ದುಡ್ಡು ಗಿಡ್ ಕಟ್ಟೋರಿಲ್ಲ. ನಾವು ಎಷ್ಟು ಫೇಮಸ್ ಆಗಿದ್ವು ಅಂದ್ರೆ ಬ್ಯಾರೆಲ್ಲ ಪಂದ್ಯ ಕಟ್ತಿದ್ರು, ನನಗೆ ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸ್ಕೊಂತಿದ್ರು. ಒಯ್ಯಕ್ಕೆ ಹೋಗೋಣ ನಾನು. ಸೈಕಲ್ ರೇಸ್ನಾಗ ಅಟ್ಟೆ ಬಂಬವತಿ ನಮ್ಮ ಪರವಾಗಿ ತುಳಿತಾನೆ ಅಂತಿದ್ರು.
ಹಿಂಗೆ ನಾವು ಆಟ ಆಡ್ಕೊಂತ ಬಾಲ್ಯದಲ್ಲಿ ನಮಗೆ ಕಷ್ಟಗಳು ನೆನಪೇ ಆಗಲಿಲ್ಲ. ಆಮೇಲೆ ಯಾವಾಗ ಈಗ ನಾವು ಕುಸ್ತಿ ಆಗಿ ಚಡ್ಡಿ ಹೊಲಿಸ್ಕೊಂಬೋದು, ನಮ್ಮ ಡ್ರಾಯರ್ಗಳು ಇರ್ತದ್ವು ಅವಾಗ. ನಮಗೆ ಬಟ್ಟೆ ಗಿಟ್ಟೆ ಬಹಳ ಕಷ್ಟ, ಚಡ್ಡಿ ಇರ್ತಿರ್ಲಿಲ್ಲ. ಈಗ ಚಡ್ಡಿ ಎಲ್ಲರೂ ಸಣ್ಣ ಹುಡುಗ ಹಾಕ್ಯಂತಾರೆ, ನಮಗೆ ಆ ಸೌಲಭ್ಯ ಇರಲಿಲ್ಲ. ಡ್ರಾಯರ್ನೇ ಆ ವ್ಯಾಯಾಮ ಮಾಡುವಾಗ ಸಾಮ್ ಅಂತಾರೆ, ಸಾಮ್ ಮಾಡೋದು ಅಂತಾರೆ ಅವನ್ನೇ ಕೂಡ ನಾವು ಡ್ರಾಯರ್ಗಳನ್ನ ಸುತ್ತಿಕೊಂಡು ಆ ಚಡ್ಡಿ ಟೈಪ್ ಮಾಡಿಕೊಂಡು ಉಟ್ಕೊಳ್ತಕ್ಕಂಥ ಕಾಲ. ಹಿಂಗೆ ಬಾಲ್ಯವನ್ನ ಬಹಳ ಅಂದವಾಗಿ, ನಮಗೆ ಬಡತನ ಇದ್ರೂ ಕೂಡ ಬಾಲ್ಯ ಬಹಳ ಸುಂದರವಾಗಿ ನಾವು ಕಳೆದ್ವಿ. ನಮಗೆ ಹಸಿವು ಯಾವಾಗ ಆಗ್ತಿತ್ತಂದ್ರೆ ಎಲ್ಲವೂ ಮುಗಿದ ಮೇಲೆ ಆಗ್ತಾ ಇತ್ತು. ಆಗ ಅಲ್ಲಿ ಗಂಟೆ ತಿಮ್ಮಪ್ಪನವರು ಅಂತ ಇದ್ರು, ದಳವಾಯಿ ಅಮ್ಮಣ್ಣನ ಮಗಳ ಪರಂಜ್ಯೋತಿಯನ್ನ ಅವರು ಮದುವೆ ಆಗಿದ್ರು. ಅವರು ಯುವಕ ಸಂಘದ ಅಧ್ಯಕ್ಷರಾಗಿ ಮಾಡಿದ್ವಿ, ನಾನು ಕಾರ್ಯದರ್ಶಿಯಾಗಿ ಮಾಡಿದ್ವಿ. ನಾವೆಲ್ಲ ಈ ಗ್ರಾಮದಲ್ಲಿ ಕೂಡ ಈ ಸ್ಪ್ರೇ ಮಾಡಲಿಕ್ಕೆ ರೋಗ ರುಜಾಣು ಬಂದಾಗ ಯುವಕ ಸಂಘದವರಿಗೆ ಅವಾಗ ಈ ಸ್ಪ್ರೇ ಮಾಡಲಿಕ್ಕೆ ಅಗ್ರಿಕಲ್ಚರ್ BDO ಆಫೀಸ್ನಲ್ಲಿ SE ಅಂತ ಇರ್ತಾರೆ, ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅಂತ ಅವಾಗ ಇರ್ತಾ ಇದ್ರು. ಇವಾಗ ಅದರ ಗೊತ್ತಿಲ್ಲ ನನಗೆ. ಅವ್ರಿಂದ ಈ ಸ್ಪ್ರೇ ಮಾಡಲಿಕ್ಕೆ ಇವೆಲ್ಲ ಪಂಪ್ಗಳು ಕೊಡ್ತಾ ಇದ್ರು. ಅಗ್ರಿಕಲ್ಚರ್ ಬಗ್ಗೆ ನಮ್ಗೆ ವಿಶೇಷ, ನಮ್ಗೆ ಅವಲಂಬನವೇ ನಮ್ಮ ಆರ್ಥಿಕ ಬದುಕೇ ವ್ಯವಸಾಯ. ಹಾಗಾಗಿ ಅದರಲ್ಲಿ ನಮಗೆ ತುಂಬಾ ಪರಿಣಿತಿ ಇತ್ತು, ಕೆಲಸ ಮಾಡಕ್ಕೆ ಹೋಗ್ತಿದ್ವಿ. ಈ ದಳವಾಯಿ ನಮ್ಮ ಈ ಅಯ್ಯಾಳಿ ತಿಮ್ಮಪ್ಪನವ್ರ ತಂದೆ ಹನುಮಂತಪ್ಪ, ಮರಿಭೀಮಪ್ಪನವ್ರ ಗಿಡ್ಡಪ್ಪ ಅಂತಿದ್ರು ಅವ್ರನ್ನ ಸಾಮಾನ್ಯ ವಾಡಿಕೆಯಲ್ಲಿ. ಯಾಕಂದ್ರೆ ಮರಿಭೀಮಪ್ಪ ಅಂತ ಅವ್ರ ತಂದೆ. ಸಾಮಾನ್ಯವಾಗಿ ಅದು ಏನೋ ಅವರಲ್ಲಿ ಒಂದು ಪ್ರತೀತಿ. ಹನುಮಂತಪ್ಪ ಅಂಬರಿಗೆಲ್ಲ ಅವ್ರು ಎಷ್ಟೆಷ್ಟು ಉದ್ರ ಇದ್ರು ಕೂಡ ಗಿಡ್ಡಪ್ಪ ಅಂಬೋದು. ಮರಿಯಪ್ಪ ಮಗ ಗಿಡ್ಡಪ್ಪ, ಬೇನ್ಮರದ ಗಿಡ್ಡಪ್ಪ, ಅದು ಈಗಲೂ ಅದು ಹೆಸರು ಹಂಗೆ ಇದೆ ಬಹಳ ಮಂದಿಗೆ. ಎತ್ತರ ಇದ್ದವ್ರಿಗೆಲ್ಲ ಅಂತಿದ್ರು. ಆಮೇಲೆ ಕಪ್ಲಿ ಗಿಡ್ಡಪ್ಪನವ್ರು ಅಂತಿದ್ರು. ಅವ್ರು ಇಷ್ಟಿಷ್ಟ ಎತ್ತರ ಇದ್ರು, ಅದು ಯಾಕೆ ಅಂತಿದ್ರು ಗೊತ್ತಿಲ್ಲ ನನಗೆ. ಹನುಮಂತಪ್ಪ ಅಂದ್ರೆ ಬಹುಶಃ ಆ ಊರಿನ ಸಪ್ತಾಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಬಹಳ ಎಲ್ರಿಗೂ ಇಡೀ ಗ್ರಾಮ ದೇವತೆ ಇದ್ದಂಗೆ ಅವರು. ಗ್ರಾಮ ದೇವರು ಅಂದ್ರೆ ಸಪ್ತಾಂಜನೇಯ ಸ್ವಾಮಿ. 7 ದಿನ ಅಲ್ಲಿ ರಥೋತ್ಸವ ನಡೀತಾ ಇತ್ತು. ಉಚ್ಚಾಯ ಅಂತ ಅಂತಾರೆ ಅಲ್ಲಿ. ರಥೋತ್ಸವಗಳಿಂದ 6 ದಿನ ಅವರ ಆಂಜನೇಯನ ಸ್ವರೂಪಗಳು, ಒಂದಿನ ಅವು ಕಂಚಿನವು ಹಿತ್ತಾಳಿವು ಕೆಲವರು ಮಾಡಿಸಿದ್ರು. ಮೊದಲನೇ ದಿವಸ ಆಂಜನೇಯ ಮೂರ್ತಿ ಇಟ್ಟು ಆ ಉಚ್ಚಾಯದ ಮೇಲೆ ಕುಂದಿರಿಸಿ ಸಾಯಂಕಾಲ ಎಲ್ಲರೂ ಹೆಣ್ಣು ಹುಡುಗರೆಲ್ಲ ಕಳಸ ಹಿಡ್ಕೊಂಡು ಬರೋದು. ಆಮೇಲೆ ಡೊಳ್ಳಿದ್ದರು ಡೊಳ್ಳು ತರ್ತಿದ್ರು. ಅದು ಮಾಡ್ಕೊಂಡು ನಡಿ ಆಗ್ತದೆ. ಸಾಯಂಕಾಲ ಎಲ್ಲರೂ ಪೂಜೆ ಮಾಡ್ತಾರೆ, ಆಮೇಲೆ ಹೋಗ್ತದೆ. ಮಾರನೇ ದಿವಸ ಸರ್ಪ ರಾಮ ಲಕ್ಷ್ಮಣ ಸೀತೆಯ ಮೂರ್ತಿಗಳು, 7 ಸರ್ಪದ ಒಂದು ಅದು ನಡೀತಾ ಇತ್ತು. ಆಮೇಲೆ ಗರುಡ ರೂಪ ಕೂಡ, ಗರುಡನ ಮೂರ್ತಿ ಇದ್ದು ಅಲ್ಲಿ ಕಿತ್ತಾಳಿಗೆ ಈಗೇನೆ ಆಗ್ತದೆ ಇಲ್ಲ ಗೊತ್ತಿಲ್ಲ. ಹಿಂಗೆ 6 ದಿನ ಆದ್ಮೇಲೆ 7ನೇ ದಿನದಲ್ಲಿ ರಥೋತ್ಸವ, ಅದು ಪಾಡ್ಯ ಬರ್ತಿತ್ತು ಅವತ್ತಿಗೆ. ಆ ಪಾಡ್ಯದ ದಿವಸ ಅಲ್ಲಿ ಸಪ್ತಾಂಜನೇಯ ಸ್ವಾಮಿ ದೇವಸ್ಥಾನ ಇದು ರಥೋತ್ಸವ ನಡೀತಾ ಇದೆ. ಇವಾಗ ತೇರು ಅಂತಾರೆ. ಅಲ್ಲಿ ಜಾತ್ರೆ ಆಗ್ತಿತ್ತು, ಬೇರೆ ಊರುಗಳಿಂದ ಜನ ಬರ್ತಾ ಇದ್ರು. ನಾವು ಆ ಒಂದು ಇದೇನು ನಡೀತಿತ್ತು, ಈ ಉಚ್ಚಾಯ ನಡೆಯುವಂತ 6 ದಿನ ಆ ದೇವಸ್ಥಾನ ಇಷ್ಟೊಂದು ಕಟ್ಟಡ ಇರಲಿಲ್ಲ, ಆದ್ರೆ ಕಾಂಪೌಂಡ್ ಇತ್ತು. ಅಲ್ಲಿ ಆ ಕಟ್ಟಡ ನಿರ್ಮಾಣಕ್ಕೆ ಇದನ್ನ ಆಗ್ತಾ ಇದ್ರು, ಉಸುಗಾಗ್ತಿದ್ರು. ಅಲ್ಲಿ ನಾವು ಸಾಯಂಕಾಲ ಹೋದ ಕೂಡಲೇ ಅವ್ರ ಪೂಜೆ ಗೀಜೆ ಪುರಸ್ಕಾರ ಅಲ್ಲಿ ಮಾಡಿದ್ರೆ ನಾವಿಲ್ಲಿ ಕುಸ್ತಿ ಆಡೋದು, ಎಲ್ಲರೂ ದಿನ ಒಬ್ಬೊಬ್ಬರು ಕೂಟ ಕಾಂಪಿಟೇಷನ್ ಇದ್ದಾಗೆ. ನಾವು ಹಂಗಾಗಿ ಆಟಗಳು ಅಷ್ಟು ಇದಾಗ್ಬಿಟ್ಟು ಅಲ್ಲಿ ಆ ಟ್ರಸ್ಟಿ, ಆ ಒಂದು ದೇವಸ್ಥಾನದ ಟ್ರಸ್ಟಿಯಾಗಿ ಕಪ್ಲಿ ಮಳಿಯಪ್ಪನವರು ಅಂತೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ದಳವಾಯಿ ಅಮ್ಮಣ್ಣವ್ರ ನಂತರ ಅವರು ಅಧ್ಯಕ್ಷರಾಗಿದ್ರು ಗ್ರಾಮ ಪಂಚಾಯತಿಗೆ. ಅವರು ಬಹಳ ಹಿರಿಯರು, ದಾನಿಗಳು, ಬಹಳ ದೈವ ಭಕ್ತರು ಕೂಡ. ಇಡೀ ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಶನಿವಾರ ದಿನ ಅನಸೇನಗುಡಿಯಲ್ಲಿ ನೋಡ್ಬೇಕು ನೀವು, ಪ್ರತಿ ಮನೆಯಿಂದ ಹೋಗಿ ದೀಪಾರಾಧನೆ ಮಾಡಿ ಬರ್ತಾರೆ. ಪ್ರತಿಯೊಬ್ಬರು ಎಣ್ಣೆ, ಹೂವು, ಉದ್ದಿನ ಕಡ್ಡಿ, ತೆಂಗಿನಕಾಯಿ, ಅನುಕೂಲಷ್ಟು ತೆಂಗಿನಕಾಯಿ ಒಯ್ತಾರೆ, ಕೆಲವರು ಬಾಳೆಹಣ್ಣು ಒಯ್ತಾರೆ. ಪ್ರತಿ ಮನೆಯಲ್ಲಿ ಅದು ಕೆಲಸ ಮಾಡ್ತಾರೆ. ಆಮೇಲೆ ಅವತ್ತು ಶನಿವಾರ ದಿನ ಅಲ್ಲಿ ಯಾರು ಮಾಂಸ ತಿನ್ನೋದಿಲ್ಲ. ಬಹಳ ಮನೆಗಳಲ್ಲಿ ಶನಿವಾರ ಮಾಂಸ ತಿಂತಿದ್ದಿಲ್ಲ. ಮಾಂಸ ಭಕ್ಷ್ಯೆಯನ್ನ ಈಗ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ ಬಹುಶಃ ಎಲ್ಲಾ ಮನೆಯಿಂದ ಶನಿವಾರ ಅದನ್ನು ಕಡ್ಡಾಯವಾಗಿ, ಅದು ಯಾರೂ ಇಲ್ಲ, ಸ್ವಯಂ ಸ್ಫೂರ್ತಿಯಿಂದ ಮಾಡ್ತಾ ಇದ್ರು. ಹಿಂಗೆ ನಾವು ಆ ಅನಂತಸೇನಗುಡಿಯ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಆ ಉತ್ಸಾಹ ಹೆಂಗಿತ್ತು. ಕುಸ್ತಿ ಆಡಕ್ ಹೋಗ್ತಿದ್ವಿ, ಆಟ ಆಡಕ್ ಹೋಗ್ತಿದ್ವಿ, ಕಬಡ್ಡಿ ಆಡಕ್ ಹೋಗ್ತಿದ್ವಿ, ದೇವಸ್ಥಾನದ ಕೆಲಸ ಅಂತ ಇರ್ತೀವಿ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಡ್ತಿದ್ರು. ಹೀಗೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಿದ್ವಿ. ಯುವಕ ಸಂಘದಲ್ಲಿ ಕಬಡ್ಡಿ ಟೀಮ್ಗಳಿದ್ವು. ನಮ್ದು ಸುಭಾಷ್ ಟೀಮ್. ನಾವು ಯಾವಾಗಲೂ ಸೊಸೈಟಿ ಅಂತಿದೆ, ಅಲ್ಲಿ PSSN ಸೊಸೈಟಿ ಇದೆ, ಅದ್ರ ಹಿಂಭಾಗದಲ್ಲಿ ಬಯಲಿತ್ತು. ಅವಾಗ ಅಲ್ಲೆಲ್ಲ ಕಬಡ್ಡಿ ಸ್ಪೋರ್ಟ್ಸ್ ಏರ್ಪಾಟ್ ಮಾಡ್ತಾ ಇದ್ರು. ಅದಕ್ಕೆ ಸ್ಫೂರ್ತಿ ಅಂದ್ರೆ ಹೊಸಪೇಟೆ ಈಗ ಮುನ್ಸಿಪಾಲಿಟಿ ಇದೆ, ನಗರಸಭೆ,
ಅದ್ರ ಹಿಂಭಾಗದಲ್ಲಿ ಸಣ್ಣ ಪಟೇಲ್ ಸ್ಕೂಲ್ ಅಂತ ಇತ್ತು. ಈ 5, 6, 7 ಅಲ್ಲಿತ್ತು. ಹೈಸ್ಕೂಲ್ ಬಂದು ನಾವು ಓದಿ ಪಟೇಲ್ ಹೈಸ್ಕೂಲ್ ಆ ಭಾಗ, ಆ ಮುನ್ಸಿಪಾಲಿಟಿಗೆ ಅವೆಲ್ಲ. ಅದ್ರ ಎದುರಿಗೆ ಒಂದು ಬೈಲಿತ್ತು. ಆ ಬೈಲಿನಲ್ಲಿ ಕಬಡ್ಡಿ ಸ್ಪೋರ್ಟ್ಸ್ಗಳನ್ನ ಮಾಡ್ತಾ ಇದ್ರು. ಈಗಿನ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಸುಬ್ಬಣ್ಣ ಮೇಷ್ಟ್ರು ಅಂತೇಳಿ ಅವರು ಅನಂತಸೇನ್ ಗುಡಿಯ ಹೊಸಪೇಟೆಯಲ್ಲೇ ಓದಿದಂಥವ್ರು ಅವರು. ಆಮೇಲೆ ಇಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಂತ ಪ್ರೊಫೆಸರ್ ಒಬ್ರು ಇದ್ರು, ಶೇಷಾದ್ರಿ, ಪ್ರೊಫೆಸರ್ ಶೇಷಾದ್ರಿ ಅಂತೇಳಿ. ಅವರು ಸುಣ್ಣದಬಟ್ಟಿ ಭಾಗದವರೇ, ಹೊಸಪೇಟೆಯವರೇ. ಅನಂತಸೇನ್ ಗುಡಿ ಮತ್ತು ಹೊಸಪೇಟೆ ಮಧ್ಯದಲ್ಲಿ ಸುಣ್ಣದಬಟ್ಟಿ ಅಂತ ಬರ್ತದೆ. ಸದಾನಂದ ಸ್ವಾಮಿ ಮಠ ಅಂತ ಹೇಳಿ ಇರ್ತದೆ. ಅಲ್ಲಿ ಅವರು ಇರ್ತಿದ್ರು. ಅವರು ಗುಂಡೂರಾಯರಿಗೆ ಆರ್ಥಿಕ ಸಲಹೆಗಾರರಿದ್ರು, ಆಗಿದ್ರು ಮುಖ್ಯಮಂತ್ರಿಗಳಾಗಿದ್ದಾಗೆ. ಪ್ರೊಫೆಸರ್ ಶೇಷಾದ್ರಿ ವೀರಶೈವ ಕಾಲೇಜಿನಲ್ಲಿನೇ ಅವರು ಬಹಳ ಮಾಡಿದ್ರು. ನಾವು BA ಓದುವಾಗ ಅವರು ನಮಗೆ ಎಕನಾಮಿಕ್ಸ್ ಲೆಕ್ಚರರ್ ಆಗಿ ಕೂಡ ಇದ್ರು. ಹಿಂಗೆ ಬಳ್ಳಾರಿ ಅನಂತಸೇನ್ ಗುಡಿ ಅಂದ್ರೆ ಬಹಳ ದೊಡ್ಡ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಇತ್ತು. ಅಲ್ಲಿ ಜನ ರೈತಾಪಿಗಳೇ ಆಗಿದ್ರು ಕೂಡ ಸಾಮಾನ್ಯವಾಗಿ ಶ್ರೀಮಂತರು ಅಂದ್ರೆ ಟ್ರ್ಯಾಕ್ಟರ್ ತರ್ತಿದ್ರು. ಬೇರೆ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಇದಕ್ಕೆ ಘಾಟ್, ಈಗ ಸುಬ್ರಹ್ಮಣ್ಯ ಪರಿಚಯ ಅಂತಾರೆ, ಎತ್ತುಗಳು ಜೈದು ನಡೀತಿತ್ತು. ಅಲ್ಲಿ ಹೋಗಿ ಎಷ್ಟೊಂದು ಎತ್ತುಗಳು ತರ್ತಿದ್ರು. ಬಾ 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 ಆ ಎತ್ತುಗಳು ತಂದು ಪ್ರತಿ ಮನೆಯಲ್ಲಿ ಒಬ್ರಿಗೇನೊಬ್ರು 350, 600, 360 ರೂಪಾಯಿ. ಒಬ್ರು ಯಾರೋ ಒಂದ್ಸಲ ಎತ್ತುಗಳು ತಂದಿದ್ರು, 360 ರೂಪಾಯಿ. ಗೊಲ್ಡ್ರು ಸೋಮಣ್ಣ ಅಂತಿದ್ರು, ಅವ್ರು ಇಷ್ಟ ಹತ್ರ ಇದ್ರು. ಆಮೇಲೆ ಬಳ್ಳಾರಿ ನಾಗಪ್ಪನವ್ರು ಎತ್ತುಗಳು ತರ್ತಾ ಇದ್ರು. ಅವರು ಅವ್ರ ಮಗ ದೊಡ್ಡತ, ಎರಡನೇತ ಹನುಮಂತಪ್ಪ ಅಂತ, ದೊಡ್ಡತ ರಾಮಪ್ಪ ಅಂತ ಎಲ್ಲ ಮನೆ. ಆಮೇಲೆ ಅನಂತಸೇನ್ ಗುಡಿ ಬೇಲ್ದಾರ್ ದಾಲ್ ಸಾಬ್ ಅಂತಿದ್ರು. ಅವರು ಭೂಮಿ ಇತ್ತು, ಅವರಿಗೆ ಎತ್ತುಗಳು ತರ್ತಾ ಇದ್ರು. ಆ ಸುಬ್ರಹ್ಮಣ್ಯ ಪರ್ಸಿಗೆ ಈ ಲಾರಿಯಲ್ಲಿ ಏರ್ಸ್ಕೊಂಡು ಬರ್ತಾ ಇದ್ರು. ದೂರ ನಡೆದ ಕೆಲವರು ನಡೆದು ಬರ್ತಿದ್ರು. ನಡೆದು ಬಂದ್ರೆ ಸುಸ್ತಾಗಿ ಬಿಡ್ತಾವೆ ಎತ್ತುಗಳು ಅಂತೇಳಿ, ಸೊರಗಿ ಬಿಡ್ತಾವ ಅಂತ ಹೇಳಿ ಇದೆಲ್ಲ ಬರ್ತಾ ಇದ್ರು. ಆಗ ಎತ್ತುಗಳದ್ದು ಒಂದು ಸ್ವಲ್ಪ ಕೋಲಾಟಗಳು ಆಗ್ತಾ ಇದ್ವು. ಆಮೇಲೆ ಆಡಿರ್ತಕ್ಕಂಥ ದಾಲ್ ಸಾಬನ್ ಮಗ ಅವರು ಕೊಳಲು ಬಹಳ ಅದ್ಭುತವಾಗಿ ಬರ್ತಾ ಇದ್ರು. ರಂಜಾನ್ ಸಾಬ್ ಅಂತ ಈಗಲೂ ಇದ್ದಾರೆ ಅವರು. ಅದ್ಭುತವಾಗಿ ಆಡ್ಕಾಯ ಹೋದ್ರು. ಆಡ್ಕಾಯ ಎಲ್ಲಿ ಹೋದ್ರು ಕೂಡ ಒಂದು ಸಂಗೀತ, ಸಾಂಸ್ಕೃತಿಕ ಸಾಧನಗಳು ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಕಾಣ್ತಾ ಇಲ್ಲ. ಅದು ಬೇರೆ ಮಾತು. ಅಲ್ಲಿನ ಸಂಸ್ಕಾರ, ಆ ಒಂದು ಸಾಹಿತ್ಯಿಕ ಯಾರಿಗೆ ಗುರು ಇಲ್ಲ, ಮತ್ತೆ ಎಲ್ಲರೂ ಕಲ್ತ್ಕೊಳ್ಳಾರೆ. ಆಮೇಲೆ ಭಜನೆಗಳು ಮಾಡ್ತಾ ಇದ್ರು. ಈ ಕಪ್ಲಿ ಮಲೆಯಪ್ಪನವರಾದ್ರೆ ಅವ್ರಿಗೆ ಆರಾಮ ಇರಲಿಲ್ಲಂತೆ. ಆಗ ಅವ್ರೇನೋ ಬೇಡಿಕೆಯಂತೆ ಶ್ರೀರಾಮ ಕಲ್ಯಾಣೋತ್ಸವ ಅದ್ರದ್ದು ಚಿತ್ರಗಳನ್ನ ದೇವಸ್ಥಾನದ ಮುಂದೆಲ್ಲ ಆಂಜನೇಯನ ದೇವಸ್ಥಾನದಲ್ಲಿ ಆಗ ಅವರು ತಮಿಳುನಾಡಿನವ್ರು ಯಾರನ್ನೋ ಕರೆಸಿ ಆ ಮೂರ್ತಿಗಳು ಮಾಡಿದ್ರು. ಸೀತಾ ಸ್ವಯಂವರದು ಪಾತ್ರಗಳು, ಆಂಜನೇಯನ ಮೂರ್ತಿಗಳು. ಹೀಗೆ ಸಾಂಸ್ಕೃತಿಕವಾಗಿ ನಮಗೆ ಮತ್ತು ಈ ಕ್ರೀಡಾತ್ಮಕವಾಗಿ ಇವೆಲ್ಲ. ಆಮೇಲೆ ಈ ನಮ್ಮ ವ್ಯವಸಾಯದ ಒಂದು ಪರಿಕರಗಳ ಬಗ್ಗೆ, ಟ್ರಾಕ್ಟರ್ ಬಗ್ಗೆ, ಇನ್ನೊಂದೆಲ್ಲ ವಿಚಾರಗಳು, ಉಳೋದು, ಕೂಲಿ ಮಾಡೋದು, ಆ ಕಬ್ಬಿನ ಗದ್ದೆಗಳಲ್ಲಿ ಕೆಲಸ ಮಾಡೋದು. ಈ ಅಯ್ಯಳ ತಿಮ್ಮಪ್ಪನವ್ರ ತಾಯಿ ಇದ್ರು, ಯರಮ್ಮ ಅಂತೇಳಿ, ಬಹಳ ದೊಡ್ಡ ಮನುಷ್ಯರು, ಮಹಾತಾಯಿ ಅಮ್ಮ. ಎಲ್ಲರಿಗೂ ಕೂಡ ಅವರು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಹೊಲದಲ್ಲಿ ಕೆಲಸ ಮಾಡುತ್ತವ್ರು ಸಾಕ್ಷಾತ್ ತಾಯಿಯಾಗಿದ್ರು. ಹಾಗಾಗಿ ಅವರೆಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ರು. ಎಲ್ಲರಿಗೂ ಬುತ್ತಿ ಇದ್ದವ್ರಿಗೆ ಬುತ್ತಿ ಕೊಡ್ತಿದ್ರು. ಆಗ ಇನ್ನೊಂದು ದೊಡ್ಡ ಒಂದಂದ್ರೆ, ಯಾರು ಪ್ರೈವೇಟ್ ಆಗಿ ಸ್ವಂತ ಊಟ ಮಾಡೋದಲ್ಲ. ಯಾರೇ ಬುತ್ತಿ ಒಯ್ದ್ರು ಕೂಡ, ಆಳುಗಳು ಕೂಡ ಒಯ್ದ್ರೆ ಎಲ್ಲರೂ ಕೂಡಿಸಿ ಒಂದು ದೊಡ್ಡ ಟವಲ್, ಒಂದಿಲ್ಲ ಯಾವುದೋ ಒಂದು ಹಳೆ ಬಟ್ಟೆ ತಗೊಂಡು ಹಾಕಿ ಅದ್ರ ಎಲ್ಲರ ಬುತ್ತಿಯನ್ನು ಅದ್ರಾಗ ಹಾಕಿ ಕಲಸಿ ಕೂರುಂತಿದ್ರು. ಎಂತ ಸಂಸ್ಕಾರ! ಈಗ ಮನೆಯಲ್ಲಿ ಮಕ್ಕಳು, ತಂದೆ ಮಕ್ಕಳು ಅವ್ರವ್ರ ಮಕ್ಕಳ ಅವ್ರ ಜೊತೆಗೆ ಊಟ ಮಾಡಲ್ಲ. ಈ ಸಾಮಾನ್ಯವಾಗಿ ನೋಡ್ತೀವಲ್ಲ, ತಾತನ ಜೊತೆಗೆ ಉಣ್ಣೋರು. ಆಮೇಲೆ ಆ ಊರಲ್ಲಿ ಒಂದು ಪದ್ಧತಿ, ಯಾರಾದರೂ ಈ ಮನೆಯಲ್ಲಿ ಹಸು ಇದ್ದಿರ್ಲ ಕಮ್ಮಿ ಎಮ್ಮೆಗಳು ಇರ್ತಿದ್ವು. ಎಮ್ಮೆ ಇದ್ರೆ ಮೀಸಲು ಹಾಕ್ತಿದ್ರು. ಆ ಒಂದು ಆ ಟೈಮ್ನಲ್ಲಿ ಅದೆಷ್ಟೋ ದಿನಗಳನ್ನು ಫಿಕ್ಸ್ ಮಾಡಿಕೊಂಡು ಆ ಬೆಣ್ಣೆಯನ್ನು ತೆಗೆದು ದೇವರಿಗೆ, ಅವ್ರ ಮನೆ ದೇವರಿಗೆ ಅಥವಾ ಊರ್ ದೇವರಿಗೆ ಅರ್ಪಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಮಾರಾಟ ಮಾಡ್ತಿದ್ದಿಲ್ಲ ಹಾಲನ್ನಾಗಲಿ. ಆ ಬೆಣ್ಣೆ ತೆಗೆದ ಮೇಲೆ ಉಳ್ತಕ್ಕಂಥ ಮಜ್ಜಿಗೆಯನ್ನ ಮನೆಯಿಂದ ನಾವೇ ಅನ್ನನೋ ಮುದ್ದೆನೋ ರೊಟ್ಟಿನೋ ತಗೊಂಡು ಹೋಗಿ ಹೋಗ್ಬಿಟ್ರೆ ಅವರು ಉಚಿತವಾಗಿ ಆಗ್ತಿದ್ರು. ಮಜ್ಜಿಗೆ ಮನೆಗೆ ಕೊಡ್ತಿದ್ದಿಲ್ಲ, ಇದರಲ್ಲಿ ಆಗ್ತಾ ಇದ್ರು. ಉಣ್ಣ ಎಷ್ಟನ್ನು ಉಣ್ಬೋದು. ಹಾಗೆ ಇವೆಲ್ಲ ಸಂಸ್ಕಾರಗಳು, ಒಂದು ಭಾವನಾತ್ಮಕವಾದಂತ ಇವೆಲ್ಲ ಈಗ ಕಡಿಮೆ ಆಗ್ತಾ ಎಲ್ಲ ಕಾಣ್ತವೆ. ನಾವು ಊರಿನಲ್ಲಿ ಅವನ್ನೆಲ್ಲವನ್ನ ನಾನು ನೋಡಿದ್ದೀನಿ. ನಾವಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಮಜ್ಜಿಗೆ ಹೋದ್ರೆ ಈ ಸ್ವಲ್ಪ ಅನುಕೂಲಸ್ಥರ ಮನೆಗಳಿಗೆ ರೆಗ್ಯುಲರ್ ಆಗಿ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥವ್ರೆಲ್ಲ ಮಜ್ಜಿಗೆ ತರಕ್ ಹೋಗ್ತಿದ್ರು. ಹಾಲೇನೋ ಮಾಡ್ತಾ ಇದ್ರು, ಹಾಲು ಕೆಲವರು ಮಾಡ್ತಾ ಇದ್ರು. ಅರ್ಧಾಣೆ ಅಂದ್ರೆ 3 ಪೈಸಕ್ಕೆ, ಆಣೆ ಹಾಲು ಅಂದ್ರೆ ಟೀ ಮಸ್ತ್ ಆಗ್ತದೆ, ಜಗ್ಗಿ ಆಗ್ತಿದ್ರು. ಅದೇ ಜಗ್ಗಿ ಕಾಣ್ತಾ ಇತ್ತು ನಮಗೆ. ಈಗ 2 ಲೀಟರ್ ಬಂದ್ರೆ ಆಗಲ್ಲ. ಈಗ
ಆಗಿನ ಸಂಸ್ಕಾರ ಅವೆಲ್ಲ ಸಂಸ್ಕಾರಗಳನ್ನು ನಾವು ನೋಡಿದವರು, ಮಾಡಿದವರು, ಅನುಭವಿಸಿದವರು, ಅವೆಲ್ಲರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಬಡತನ ಇದ್ರೂ ಕೂಡ ನಮಗೆ ನೋವಿಲ್ಲ. ಆ ಬಡತನದಲ್ಲಿ ಇವೆಲ್ಲ ಆತ್ಮೀಯತೆಗಳನ್ನ ನಾವು ಕಂಡಂಥವ್ರು. ಆಮೇಲೆ ಯಾರನ್ನು ನೋಡಿದ್ರು ಕೂಡ ಯಾರಿಂದ ಏನು ಬಯಸ್ತಿರ್ಲಿಲ್ಲ ಜನ ಅವಾಗ. ಯಾರು ನಮಗೆ ಅದು ಕೊಡಬೇಕಿಲ್ಲ. ಪ್ರತಿಯೊಬ್ಬರು ಕೂಡ ಏನು ಕಂಡ್ರು ಕೂಡ ಬಹಳ ವಿಷಾದನೀಯ ಸಂಗತಿ ಅಂದ್ರೆ, ಯಾರು ಕಂಡು ಭೇಟಿ ಆದ್ರೂ ಕೂಡ ಅವ್ರನ್ನ ಯಾಕೆ ಮಾತಾಡ್ತಿ, ಅವ್ರೇನು ಸಂಬಂಧ ನಿಮಗೆ, ಅವ್ರಿಗೆ ಯಾಕೆ ಕೊಟ್ಟರು ಕೂಡ ಅಕಸ್ಮಾತ್ ಯಾರು ನಮಗೆ ಇವೆಲ್ಲ ಒಂದು ಮಾನಸಿಕವಾಗಿ ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀವಲ್ಲ, ಸೆಂಟಿಮೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಸೆಂಟಿಮೆಂಟ್ಸ್ ಪರವಾಗಿ ನಾವು ಯಾರಿಗಾದ್ರೂ ಏನಾದ್ರು ಕೊಟ್ಟರೆ ಅವ್ರಿಗೆ ಕೊಡ್ತೀವಿ, ನೀ ಯಾಕೆ ಕೊಡ್ತೀವಿ, ಈ ತರ ಭಾವನೆಗಳಿದಾವೆ. ಮಾನವೀಯತೆ ಎಲ್ಲ ನಾಗರಿಕತೆಯೇನೋ ಬೆಳೀತು, ಈ ವಿದ್ಯಾವಂತರೇನೋ ಜಾಸ್ತಿ ಆದರು. ಆದರೆ ಈ ಮಾನವೀಯ ಪ್ರಸಂಗಗಳು ಕಡಿಮೆ ಆಗ್ತಿರೋದಕ್ಕೆ ನಮಗೆಲ್ಲ ಬಹಳ ನೋವಿದೆ. ಆಮೇಲೆ ಅದ್ರ ಬಗ್ಗೆ ವಿಷಾದನೀಯ ಇದೆ. ಯಾರಿಗೆ ಹೇಳ್ಬೇಕು, ಯಾರು ಕಾರಣ, ಯಾರನ್ನು ನಾನು ದೂಷಣೆ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಕಾರಣ ಅಂತಲೂ ಹೇಳಕ್ಕೆ ಇದಕ್ಕೆ ಗೊತ್ತು ಗುರಿನೇ ಇಲ್ಲ. ಈಗ ಆಗ್ತಾ ಇರೋದು ನಮಗೆಲ್ಲ ನೋವಾಗಿದೆ. ಇವೆಲ್ಲವನ್ನ ಕಡಿಮೆ ಆಗಬೇಕು. ನಾವು ನಿನ್ನೆ ಒಂದು ಕಡೆ ಒಂದು ಸಭೆ ಇತ್ತು. ಸಭೆಗೆ ಹೋದಾಗ ನಮಗೆ ಊಟ ನಾವು ಬೆಳಗ್ಗೆ ಹೋಗಿ ಮಧ್ಯಾಹ್ನ 3-4 ಗಂಟೆ ಆಯಿತು ಊಟ ಮಾಡಲಿಕ್ಕೆ. ಒಂದು ಮಹಾಜನ್ ಸಭೆ ಇತ್ತು, ಬಳ್ಳಾರಿ ಜಿಲ್ಲಾ ಕುರುಬ ಸಂಘದ ಮಹಾಜನ್ ಸಭೆಗೆ. ಅಲ್ಲಿ ಒಳ್ಳೆ ಅಡಿಗೆ ಮಾಡಿಸಿದ್ರು. ಅಲ್ಲಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಮ್ಮೂರ್ ಶೇಖರ್ ಅಂತ ಹೇಳಿ ಅಡಿಗೆ ಮಾಡಿಸಿದ್ರು. ನಮಗೆಲ್ಲ ನಾವು ಊಟ ಮಾಡ್ತಿದ್ದೆ, ಇಲ್ಲ ತಗೋಣ ಅಂತೇಳಿ ಬಂದು ನಿಂತ್ಕೊಂಡು ಕೊಡ್ತಾರೆ. ಅಲ್ಲಿ ಒಂದು 4-6 ಹುಡುಗರು ಬಂದಿದ್ರು. ಯಾವ ಹುಡುಗರಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆ, ಅವರು ಬಡವರೇ ಮಾಡ್ತಾರೆ. ಆ ಹುಡುಗರಿಗೆ ಗದರಿಸ್ತಾರೆ. ನಮಗೆ ಎಷ್ಟು ಬೇಸರ ಆಯ್ತು ಅಂದ್ರೆ ಬಹಳ ಬೇಸರ ಆಯ್ತು. ಏನು ನಾನು ಬೈದವಾಗ ಅವ್ರಿಗೆ ಮಾಡ್ಬಿಟ್ರವ್ರಿಗೆ, ಹುಡುಗರಿಗೆ ಇಟ್ಟು ಇಲ್ದಂಗೆ ನಮ್ಗೆ ಯಾಕೆ ಕೊಡ್ತೀರಿ, ನಮಗೆ ಪರವಾಗಿಲ್ಲ ಕಡಿಮೆ ಆದ್ರೂ ಕೊಡ. ಮತ್ತೆ ದೊಡ್ಡ 2 ಬಾಂಡಲೆ ಅಷ್ಟೊಂದು ಅನ್ನ, ಒಳ್ಳೆ ವೆಜಿಟೇಬಲ್ ಪಲಾವ್ ಮಾಡಿಸಿದ್ರು, ಚೆನ್ನಾಗಿತ್ತು. ಅದನ್ನು ಬೇರೆ ಕೊಟ್ಟರಾಗ ಅಲ್ಲಿ ಕೊಡ್ಲಿಕ್ಕೆ. ಆದ್ರೆ ಮನೋಭಾವ ನಾನು ಹೇಳ್ತೀನಿ, ಇದೊಂದು ಇನ್ಸಿಡೆಂಟ್ ಅಂತಲ್ಲ, ಮನೋಭಾವ ಹೇಗಿದೆ ಅಲ್ರಿ. ಇದು ಆಗಬಾರ್ದು. ಇದು ನಾಗರಿಕತೆಯ ಲಕ್ಷಣ ಅಲ್ಲ, ಮಾನವೀಯತೆಯ ಲಕ್ಷಣ ಕೂಡ ಅಲ್ಲ. ದೊಡ್ಡ ಬಾಂಧವ್ಯ ಯಾವ ಅನಾಥ ಮಕ್ಕಳಿಗೆ ಕೊಡೋದು, ಅಲ್ಲಿ ಬಂದಂತ ಅನಾಥ ಮಕ್ಕಳಿಗೆ ಗದರಿಸಿ ಕಳಿಸೋದು, ಇವೆಲ್ಲ ನೋಡಿದಾಗೆ ನನಗೆ ಬಹಳ ವಿಷಾದನೆ ಆಗ್ತದೆ. ಅಲ್ಲಿ ಇನ್ನೊಂದು ನಾನು ಬಹಳ ಮುಖ್ಯವಾಗಿ ಹೇಳ್ಬೇಕಾದಂತ ಸಂದರ್ಭ ಅಂದ್ರೆ, ಅಲ್ಲಿ ಬಳ್ಳಾರಿ ನಾಗಪ್ಪನವರು ಅಂತ ಹಿರಿಯದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು ಅವರು. ದಳವಾಯಂಬಣ್ಣವ್ರ ತರುವಾತ ಈ ಕಪ್ಲಿ ದೊಡ್ಡಬೇಪ್ಪನವರು ಅಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರಾಗಿ ಬಳ್ಳಾರಿ ನಾಗಪ್ಪನವರು ಅಂತಿದ್ರು. ಅವರು ಎಷ್ಟು ನಿನಗೆ ಇವತ್ತು ಕೂಡ ನಾವು ಅವ್ರನ್ನ, ಆಮೇಲೆ ಬಣಕಾರ ಯಮನಪ್ಪನವರು ಅಂತೇಳಿ ಅನಂತಸೇನಗುಡಿಯಲ್ಲಿ ಒಳ್ಳೆ ಪ್ರಗತಿಪರ ರೈತರು, ಅವರು ಕಷ್ಟದಿಂದ ಬಂದಂಥವ್ರು, ದೊಡ್ಡ ಮಂತ್ಯಂದವರು. ಹಾಗೆಲ್ಲ ಎಷ್ಟು ಜನಕ್ಕೆ ಊಟ ಮಾಡಿಸ್ತಿದ್ರು. ಬಳ್ಳಾರಿ ನಾಗಪ್ಪನವರು ಹಂಪಿಗೆ ಹೋಗ್ತಕ್ಕಂಥ ಯಾತ್ರಾರ್ಥಿಗಳಿಗೆ 8 ದಿನ ಮುದ್ದೆ ಉಚಿತವಾಗಿ ಊಟ ಮಾಡ್ತಾ ಇದ್ರು. ನಮ್ಮ ಅಲ್ಲಿ ಬಳ್ಳಾರಿ ನಾಗಪ್ಪನವರು ಅಂತ ಬರ್ತಾರೆ, ಚಪ್ರದಳ್ಳಿಗೆ ಹೋಗುವಾಗ ಮೊದಲೇ ಮೇನ್ ರೋಡ್ನಲ್ಲಿ ಸಾಧು ಸಂತರು, ನಿರ್ಗತಿಕರು, ಅಲ್ಲಿ ಅವೆಲ್ಲ ಬಸ್ಗಳು, ರೈಲುಗಳು, ಕಾರುಗಳು ಕಡಿಮೆ. ಅವಾಗ ನಡ್ಕೊಂಡು ಬಹಳ ಮಂದಿ ಹೋಗ್ತಾ ಇದ್ರು. ಅವರಿಗೆಲ್ಲ 8 ದಿನದ ಗಟ್ಟಲೆ, 8 ದಿನ, ಮೊದಲೊಂದು 6 ದಿನ, ಹಂಪಿ ಜಾತ್ರೆ ಆದ್ಮೇಲೆ ಒಂದು 2 ದಿನ, 8 ದಿನ ಉಚಿತವಾಗಿ ಮುದ್ದೆ ಸಾರು, ಅನ್ನ ಏನು ಮಾಡ್ತಿದ್ದಿಲ್ಲ, ಮುದ್ದೆ ಸಾರು, ಚಟ್ನಿ, ಮಜ್ಜಿಗೆ ಅವನ್ನ ಊಟ ಮಾಡಿಸಿ ಕಳಿಸ್ತಾ ಇದ್ರು. ಆಮೇಲೆ ಹಂಪಿ ಜಾತ್ರೆ ದಿನ ಹಲವಾರು ಮಂದಿ, ಈ ದಳವಾರ ಅಂತ ಕಾಣ್ತಾರೆ, ದಳವಾರ ಕಪ್ಪ ನನಗೆ ಸ್ವಲ್ಪ ನೆನಪಿಲ್ಲ, ದಳವಾರ ಅಂತ ಕಬ್ಬು ಇಟ್ಕೊಂಡ್ರು ಜ್ಯೂಸ್ ಮಾಡಿ ಕೊಡ್ತಿದ್ರಿ. 3 ದಿವಸ ಹಂಪಿ ಜಾತ್ರೆಯಲ್ಲಿ ಯಾತ್ರಾರ್ಥಿಗಳಿಗೆ ಉಚಿತವಾಗಿ ಕಬ್ಬಿನ ಹಾಲು ಕೊಡ್ತಾ ಇದ್ರು, ಮುದ್ದೆ ಊಟ ಮಾಡಿಸ್ತಾ ಇದ್ರು. ಕೆಲವರು ಅರವಟ್ಟಿಗಳು ಅಂತ ನೀರಿಂದು ಕುಡಿಯೋ ನೀರಿಗೆ ಸೌಲಭ್ಯ ಮಾಡ್ತಾ ಇದ್ರು, ಮಜ್ಜಿಗೆ ಹಾಕ್ತಾ ಇದ್ರು. ಆ ನಾಗರಿಕ ಪ್ರಸಂಗಗಳು ಎಲ್ಲಿ ಕಾಣ್ತಾನೆ ಇಲ್ಲ, ಜಾತ್ರೆಗೂ ಇಲ್ಲ. ಇಷ್ಟೊಂದು ಆರ್ಥಿಕವಾಗಿ ಸಬಲರಾಗಿದ್ವಿ, ಕೋಟಿಗಳು ಮಾತಾಡ್ತವೆ, ಲಕ್ಷಗಳು ಲೆಕ್ಕಕ್ಕೆ ಇಲ್ಲ. ಇಷ್ಟಾದ್ರೂ ಕೂಡ ಈ ತರ ಪುಣ್ಯ ಕಾರ್ಯಗಳು, ಮಾನವೀಯ ಸಂಬಂಧದ ಸಾರ್ಥಕವಾದಂತಹ ಬದುಕುಗಳು ಎಲ್ಲಿ ಆಗ್ತಾ ಇರೋದು ನೋಡಿದ್ರೆ ನಮಗೆ ಆ ಬಡವರಾಗಿದ್ರ ಚಿಂತೆ ಇಲ್ಲಪ್ಪ, ನಮಗೆ ಮನೆ ಇದ್ರ ಚಿಂತೆ ಇಲ್ಲ, ಯಾವುದಿಲ್ಲದ್ರ ಚಿಂತೆ ಇಲ್ಲ. ಅದು ಬಹಳ ಚಂದ ಕಾಣ್ತದೆ. ನಮಗೆ ಮಾಡೋ ಶಕ್ತಿ ಇರೋದು ಕೂಡ, ಆದ್ರೆ ಆ ಮಾಡೋರು ನೋಡಿ ಸಂತೋಷ ಪಡ್ತಾ ಇದ್ವಿ. ಈಗಲೂ ನಾವು ಆವಾಗಿನ ಅಷ್ಟೊಂದು ಅದು ಸಹಜ ಅನಿಸುವಷ್ಟು ಮಟ್ಟಿಗೆ ಇತ್ತದು. ಈಗ ನೋಡಿದ್ರೆ ಅದು ಬಹಳ ಎಷ್ಟೊಂದು ಅವರಿಗೆ ಹೆಚ್ಚಿನ ವಿದ್ಯೆ ಇರಲಿಲ್ಲ, ಆದ್ರೆ ಸಂಸ್ಕಾರ. ಸೊ ಅದೆಲ್ಲವುದನ್ನ ನೆನಪು ಈ ಪ್ರಸಂಗದಲ್ಲಿ ಮಾಡ್ತಾ ಇದ್ದೀನಿ. ನಮಸ್ಕಾರ.